ನಮಸ್ಕಾರ ಸ್ನೇಹಿತರೆ, ಮಿಷನ್ ಕನ್ನಡ ಕಸ್ತೂರಿ. ಸೊ ಈ ಕಾರ್ಯಕ್ರಮದ 5ನೇ ಅಧ್ಯಾಯ. ಸೊ ದಿಸ್ ಇಸ್ ದಿ 5th ಕ್ಲಾಸ್, ಮಿಷನ್ ಕನ್ನಡ ಕಸ್ತೂರಿ. ಈ ಮಿಷನ್ ಕನ್ನಡ ಕಸ್ತೂರಿಯಲ್ಲಿ ನಾವು ಏನು ಮಾಡಬೇಕಂತ ಹೊರಟಿದ್ದೀವಿ. ಸೊ ಗ್ರೂಪ್ ಸಿ ಮತ್ತು PSI ಅಥವಾ ESI ಯಾವುದೇ ಪರೀಕ್ಷೆಗಳು ಬರಲಿ, ಕರ್ನಾಟಕದ ಲೋಕಸೇವಾ ಆಯೋಗದಿಂದ ಆದರೂ ಅಥವಾ KA ದಿಂದ. ಈಗ KAದಲ್ಲಿ ಸಾಕಷ್ಟು ನೋಟಿಫಿಕೇಶನ್ಗಳನ್ನು ಬಿಟ್ಟಿದ್ದಾರೆ. ಸೊ ಹಾಗಂದರೆ ಏನಾಯಿತು ಅರ್ಥ? ಸೊ ಒಂದೊಂದಾಗೆ ಒಂದೊಂದು ಹೊಸ ನೋಟಿಫಿಕೇಶನ್ಸ್ಗಳು ಬರ್ತಾ ಶುರು ಆಗುತ್ತೆ ಈಗ. ಸೊ ನಾವು ನೋಟಿಫಿಕೇಶನ್ ಬಂದಾದ ಮೇಲೆ ಪ್ರಿಪ್ರೇಷನ್ ಮಾಡೋ ಬದಲು ಈಗಲಿಂದನೇ ಪ್ರಿಪ್ರೇಷನನ್ನು ಶುರು ಮಾಡಬೇಕು. ಸೊ ಆದ ಕಾರಣ ನಾವು ಈ ಗ್ರೂಪ್ ಸಿ ಮತ್ತು PSI ಕನ್ನಡ ಮೀಡಿಯಮಲ್ಲಿ ಕಂಪ್ಲೀಟಾಗಿ ಕನ್ನಡದಲ್ಲೇ ಕ್ಲಾಸಸ್ಗಳಾಗಲಿ, ನೋಟ್ಸ್ಗಳಾಗಲಿ, ಓಕೆ, ಟೆಸ್ಟ್ ಸೀರೀಸ್ಗಳಾಗಲಿ ಎಲ್ಲವನ್ನೂ ಕನ್ನಡದಲ್ಲೇ ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಅದಲ್ಲದೆ ಇಂಗ್ಲೀಷ್ ಮೀಡಿಯಮ್ಗೆ ಸಪ್ರೇಟಾಗಿ ಬ್ಯಾಚ್ಗಳು ಇರುತ್ತೆ. ಸೊ ಕನ್ನಡ ಮೀಡಿಯಂ ಬ್ಯಾಚ್ ಸಪ್ರೇಟ್, ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಸಪ್ರೇಟ್. ಸೊ ಬೈಲಿಂಗ್ವಲ್ ಅಂತ ಅನ್ನೋದು ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಭಾಳ ಜನ ಕನ್ನಡ ಮೀಡಿಯಂ ಅವರು ಸೊ ಕನ್ನಡದಲ್ಲಿ ಬೇಕು ಅನ್ನೋದಕ್ಕೋಸ್ಕರ ನಾವು ಕನ್ನಡದಲ್ಲಿ ಶುರು ಮಾಡ್ತಾ ಇದ್ದೀವಿ. ಸೊ ಈಗೆಲ್ಲ ನೀವು ಕ್ಲಾಸಸ್ಗಳನ್ನು ನೋಡ್ತಾ ಬರ್ತಾ ಇದ್ದೀರಾ ಈ ಒಂದು ವಾರದಲ್ಲಿ. ಸೊ ಈಗ ನಾನು ಇವತ್ತಿನ ದಿನ ನಮಗೆ ಸಬ್ಜೆಕ್ಟ್ ಅಲೋಕೇಟ್ ಇರೋದು ಪಾಲಿಟಿ ಅಂತ. ಸೊ ಈ ಪಾಲಿಟಿಯಲ್ಲಿ ಕ್ಲಾಸಸ್ ಅಂದರೆ ಈ ಸಂವಿಧಾನದ ಕ್ಲಾಸಲ್ಲಿ ನಾವು ಸಂವಿಧಾನದಲ್ಲಿ ಯಾವ ಥರ ಓದಬೇಕು, ಸಬ್ಜೆಕ್ಟ್ ಯಾವ ಥರ ಇರಬೇಕು, ನಾವು ಯಾವ ಥರ ಓದಬೇಕು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ಫಸ್ಟು ಬೇಸಿಕ್ಸ್ ಏನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಪ್ರಿಪ್ರೇಷನ್ ಅಂದ ತಕ್ಷಣ ಸುಮ್ಮನೆ ಕ್ಲಾಸಿಗೆ ಬಂದು ಬುಕ್ಸ್ ತೊಗೊಂಡೆ, ನೋಟ್ಸ್ ತೊಗೊಂಡೆ ಓದಿದೆ ಅಂತಂದರೆ ಅದು ಪಾಸ್ ಆಗೋ ರೀತಿ ಅಲ್ಲ. ಕಾಂಪಿಟೇಟಿವ್ನೆಸ್ಸು ಪ್ರತಿದಿನಕ್ಕೆ ಕಾಂಪಿಟೇಟಿವ್ನೆಸ್ಸು ಇನ್ನೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಯಾಕೆ? ಸುಮಾರಷ್ಟು ಟ್ಯಾಲೆಂಟೆಡ್ ಪೀಪಲ್ಸ್ಗಳು ಮಾರ್ಕೆಟಲ್ಲಿ ಬರ್ತಾ ಇದ್ದಾರೆ. ಸುಮಾರಷ್ಟು ಕಷ್ಟಪಟ್ಟು ಅಂದರೆ ಭಾಳ ವರ್ಷದಿಂದ ಓದ್ತಾ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ಕೊಂಡಿರ್ತಾರೆ. ಸೊ ಅಂಥವರು ಮಾರ್ಕೆಟಲ್ಲಿದ್ದಾರೆ. ಸೊ ಅವರೆಲ್ಲರ ನಡುವೆ ನಾನು ಕಾಂಪಿಟೇಷನ್ ಮಾಡಬೇಕು ಅಂದರೆ ನಾನು ಚುರುಕಾಗಿರಬೇಕಾಗತ್ತೆ. ಆ ಚುರುಕುತನವನ್ನು ತಗೊಳ್ಳೋದು ಹೇಗೆ? ಶುರುದಿಂದಲೇ ಅಂದರೆ ಬಿಗಿನಿಂಗಿಂದಲೇ ನಾನು ಚುರುಕುತನವನ್ನು ಹೇಗೆ ಶುರು ಮಾಡೋದು, ಹೇಗೆ ತೊಗೊಳ್ಳೋದು, ಅದನ್ನು ಹೇಗೆ ಕ್ಯಾಪ್ಚರ್ ಮಾಡೋದು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಾನು ಎಕ್ಸೆಲ್ ಆಗಬೇಕು, ಮೊದಲನೇ ಅಟೆಂಪ್ಟಲ್ಲೇ ನಾನು ಎಕ್ಸೆಲ್ ಆಗಬೇಕು, ಅಥವಾ ನಾನು ಒಂದೇ ವರ್ಷದಲ್ಲಿ ಪಾಸ್ ಆಗಬೇಕು ಅಂದರೆ ನಾನು ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕು. ಈಗ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸ್ಟ್ರಾಟಜೀಸ್ಗಳನ್ನು ಅವರು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇವತ್ತು ನಾವು ಸಂವಿಧಾನದಲ್ಲಿ ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕು, ಸೊ ದಟ್ ನಾವು ಪರೀಕ್ಷೆಗಳಲ್ಲಿ ಯಾವೇ ಪ್ರಶ್ನೆಗಳನ್ನು ಬಂದರೂ ಆ ಪ್ರಶ್ನೆಗಳನ್ನು ಎದುರಿಸುವ ಶಕ್ತಿಯನ್ನು ಇಟ್ಕೋಬೇಕಾಗುತ್ತೆ. ಸೊ ಅದನ್ನು ಪಡೆದುಕೊಳ್ಳೋದು ಹೇಗೆ, ಪ್ರಶ್ನೆಯನ್ನು ಎದುರಿಸುವ ಶಕ್ತಿಯನ್ನು ಇಟ್ಕೊಳ್ಳೋದು ಹೇಗೆ, ಅದನ್ನು ಗ್ರಾಸ್ಪ್ ಮಾಡೋದು ಹೇಗೆ, ಸೊ ಅದನ್ನು ಇವತ್ತು ನೋಡೋಣ. ಓಕೆ, ಸೊ ಎಲ್ಲದದ್ದು ಒಂದೊಂದು ಅಪ್ರೋಚ್ ಇರುತ್ತೆ. ಸೊ ಹಾಗಾಗಿ ನನ್ನದು ಅದೇ ಆದ ಒಂದು ಅಪ್ರೋಚ್. ಯಾವುದೇ ಒಂದು ಪರೀಕ್ಷೆ ಆಗಲಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಅದನ್ನು ಓದುವ ಮುಂಚೆ ನಾವು ಅದಕ್ಕೆ ಒಂದು ಅಪ್ರೋಚನ್ನು ಇಟ್ಕೋಬೇಕಾಗತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಯಾವುದೇ ಸಬ್ಜೆಕ್ಟ್ ತೊಗೊಂಡಾಗ ಆ ಸಬ್ಜೆಕ್ಟ್ಸ್ ಪಠ್ಯಕ್ರಮ ಏನಿದೆ ಅಂತ ತಿಳ್ಕೊಬೇಕು, ಅಂದರೆ ಸಿಲೆಬಸ್ ಏನಿದೆ ಅಂತ. ಸೊ ಸಿಲೆಬಸ್ ತೊಗೊಂಡಾದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಹೇಳ್ತೀವಿ. ಎಲ್ಲ ಟಾಪರ್ ಸ್ಟಾಕಲ್ಲಿ ಎಲ್ಲರೂ ನೋಡಿರ್ತೀರ, ಸಿಲೆಬಸ್ಸು, ಪಠ್ಯಕ್ರಮ ಮತ್ತು ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಇವು ಎರಡೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದು ಹೇಳ್ತಾರೆ. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನನಗೇನು ಅರ್ಥ ಆಗುತ್ತೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ಯಾವ ರೀತಿ ಓದಬೇಕು, ಮತ್ತು ಇದರಿಂದ ನನಗೇನು ಅರ್ಥ ಆಗುತ್ತೆ ಅಂದರೆ ನಿಮಗೆ ಏನು ಅರ್ಥ ಆಗುತ್ತೆ, ಯಾವ ಪರೀಕ್ಷೆಯನ್ನು ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. IAS ಪ್ರಿಪ್ರೇಷನ್ ಮಾಡ್ತಿದ್ದೀರೋ, KAS ಪ್ರಿಪ್ರೇಷನ್ ಮಾಡ್ತಿದ್ದೀರೋ, PSI ಪ್ರಿಪ್ರೇಷನ್ ಮಾಡ್ತಿದ್ದೀರೋ, FDA ಪ್ರಿಪ್ರೇಷನ್ ಮಾಡ್ತಿದ್ದೀರೋ, ESI ಪ್ರಿಪ್ರೇಷನ್ ಮಾಡ್ತಿದ್ದೀರೋ, ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತಿದ್ದೀರೋ. ಸೊ ನೀವು ಎಲ್ಲ ಎಕ್ಸಾಮ್ಸ್ಗೂ, ಎಲ್ಲ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರಲಿ, ಗ್ರೂಪ್ ಸಿ ಇರಲಿ, ಗ್ರೂಪ್ ಬಿ ಇರಲಿ, ಗ್ರೂಪ್ ಎ ಇರಲಿ, ಯಾವುದೇ ಒಂದು ಪರೀಕ್ಷೆಗೆ ತನ್ನದೇ ಆದ ಒಂದು ಡಿಮಾಂಡ್ ಅಂತ ಇರುತ್ತೆ. ಸೊ ಆ ಡಿಮಾಂಡನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋರು ಯಾರು ಅರ್ಥ ಮಾಡಿಸ್ತಾರೆ ನಮಗೆ ಅಂದರೆ ಆ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆ. ಆ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಮಗೇನು ಸಿಗುತ್ತೆ, ಅದರ ಡೆಪ್ತ್ ಸಿಗುತ್ತೆ. ಅಂದರೆ ಯಾವ ಆಳದ ಲೆವೆಲ್ಗೆ ನಾವು ಓದಬೇಕು ಅಂತ. ಒಂದು ಸಬ್ಜೆಕ್ಟ್ ಇದೆ ಅಂದ ತಕ್ಷಣ ಯಾವ ಆಳದ ಲೆವೆಲ್ಗೆ ನಾವು ಓದಬೇಕಂದ್ರೆ ಲೈಕ್ ಇನ್ ವಾಟ್ ಡೆಪ್ತ್ ವಿ ಹ್ಯಾವ್ ಟು ಸ್ಟಡಿ ಅಂತ ಹೇಳ್ತೀವಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಸಬ್ಜೆಕ್ಟ್ ತೊಗೊಂಡಾದ್ಮೇಲೆ ಸಬ್ಜೆಕ್ಟ್ ನಾನು ಫುಲ್ ಸಿಲೆಬಸ್ ಒಂದು ಕಡೆಗಾಯಿತು, ಮತ್ತು ಸಬ್ಜೆಕ್ಟ್ ಸಿಲೆಬಸ್ ಒಂದೊಂದೇ ಸಬ್ಜೆಕ್ಟ್ದು ಸಿಲೆಬಸ್ ಅಂತ ಇರುತ್ತೆ. ಆ ಸಬ್ಜೆಕ್ಟ್ದು ಏನೇನು ಸಿಲೆಬಸ್ ಇದೆ ಅದನ್ನು ಎಷ್ಟು ಆಳವಾಗಿ ಓದಬೇಕು, ಇವೆರಡು ಫಸ್ಟ್ ತಿಳ್ಕೊಬೇಕು. ತಿಳ್ಕೊಂಡಾಗ ನೀವೇನು ಮಾಡ್ತೀರಾ, ಒಂದು ಚಾಪ್ಟರನ್ನು ಓಪನ್ ಮಾಡಿದಾಗ, ಒಂದು ಪಾಠವನ್ನು ಓಪನ್ ಮಾಡಿದಾಗ ಆ ಪಾಠದಲ್ಲಿ ಏನೇನಿದೆ, ಸೊ ಇದರಲ್ಲಿ ನಾನು ಏನು ಇಟ್ಕೋಬೇಕು, ನಾನೇನು ಹಿಡ್ಕೋಬೇಕು, ನನ್ನ ಪರೀಕ್ಷೆಗೆ ಯಾವ ರೀತಿಯಿಂದ ಈ ಪಾಠ ಹೆಲ್ಪ್ ಆಗುತ್ತೆ, ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ರೆ ಯಾವ ಲೆವೆಲ್ಗೆ ಇರುತ್ತೆ. ಸೊ ಹಾಗಾಗಿ ನಾನು ಅದೇ ಲೆವೆಲ್ಗೆ ನಾನು ಓದುವಂಥ ಶಕ್ತಿ ಹೊಂದಬೇಕು. ಸೊ ಅದರಿಂದ ನಮಗೇನಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ನಮಗೆ ಅದು ಸಿಗುತ್ತೆ. ರೈಟ್, ಅದಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಆ ಪಾಠದಲ್ಲಿ ಕಾನ್ಸೆಪ್ಟ್ಗಳು ಏನೇನಿದ್ದಾವೆ. ಓಕೆ, ಸಂವಿಧಾನದಲ್ಲಿ ಪೀಠಿಕೆ ಪಾಠ ಬರುತ್ತೆ, ಅಥವಾ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಪಾಠ ಬರುತ್ತೆ. ಸೊ ಅಥವಾ ಬೇರೆ ಬೇರೆ ಚಾಪ್ಟರ್ಸ್ಗಳು. ಸೊ ಈ ಮೂಲಭೂತ ಹಕ್ಕು ಅಥವಾ ಈ ಪೀಠಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿದ್ದಾವೆ, ಸೊ ಯಾವ ಡೆಪ್ತಿಗೆ ಬಂದಿದ್ದಾವೆ, ಯಾವ ಆಳದಲ್ಲಿ ಬಂದಿದ್ದಾವೆ. ಸೊ ಆ ಆಳತೆಯನ್ನು ತಿಳ್ಕೊಂಡಾಗ ನಾನು ಪೀಠಿಕೆಯನ್ನು ಓದಬೇಕಾದ್ರೆ ನನ್ನ ಮೈಂಡ್ ಏನಾಗುತ್ತೆ, ಅದೇ ಆಳದಲ್ಲಿ ಆ ಕಂಟೆಂಟನ್ನು ಸ್ಕ್ಯಾನ್ ಮಾಡುತ್ತೆ. ಅದರ ಆಳದಲ್ಲಿ ಸ್ಕ್ಯಾನ್ ಮಾಡಿ ಮತ್ತೆ ಅದೇ ಸ್ಕ್ಯಾನಿಂಗನ್ನು ಅದು ಇಟ್ಕೊಳ್ಳುತ್ತೆ.
ಓಕೆ, ಅಂದರೆ ಯಾವ ಆಳದಲ್ಲಿ ಓದಿರ್ತೀವೋ ಅದೇ ಆಳದಲ್ಲಿ ನಮ್ಮ ರಿಟೆನ್ಷನ್ ಕೆಪಾಸಿಟಿನೂ ಬೆಳೆಯುತ್ತೆ. ಅಂದರೆ ನಮ್ಮ ಗ್ರಹಿಸುವ ಶಕ್ತಿ ಮತ್ತು ನೆನಪಿಟ್ಕೊಳ್ಳುವ ಶಕ್ತಿ ಎರಡೂ ಅದರಿಂದನೇ ಬರ್ತಾ ಹೋಗುತ್ತೆ. ಯಾಕೆ ನಮ್ಮ ಮೈಂಡಿಗೆ ಹೇಳ್ತಾ ಹೋಗ್ತೀವಿ ಈ ಆಳಕ್ಕೆ ನೀನು ಹೋಗಬೇಕು, ಈ ಆಳಕ್ಕೆ ನೀನು ಹೋಗಬೇಕು ಅಂತ. ಸೊ ಆ ಆಳಕ್ಕೆ ಹೋಗುತ್ತೆ, ಅದರಿಂದ ತಗೊಳುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆದ ಮೇಲೆ ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಗ್ರೂಪ್ ಸಿ ಅಂತ ಎಕ್ಸಾಮ್ ಅಂತ ಬಂದಾಗ, ಸೊ PSI ಇರಲಿ, ಗ್ರೂಪ್ ಸಿ ಎಕ್ಸಾಮ್ ಇರಲಿ, ಸೊ ಇವೆಲ್ಲ ಎಕ್ಸಾಮ್ಸ್ಗಳಲ್ಲಿ ಏನಿರುತ್ತೆ, ಫ್ಯಾಕ್ಟ್ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೆಲವು ಇರ್ತವೆ ಮತ್ತು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸು ಇರ್ತವೆ. ಅದಲ್ಲದೆ ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಎರಡೂ ಕಂಬೈಂಡ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಈ ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟ್ ಎರಡೂ ಕಂಬೈಂಡ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದರೆ ನಾವು ಅದಕ್ಕೂ ರೆಡಿ ಆಗಿರಬೇಕಾಗುತ್ತೆ. ಈಗ ಹಳೆ ಅಂದರೆ ಚೇಂಜಿಂಗ್ ಪ್ಯಾಟರ್ನ್ ಆಫ್ ದಿ ಎಕ್ಸಾಮ್, ಈಗ ಪರೀಕ್ಷೆಗಳು ಹೇಗೆ ಚೇಂಜ್ ಆಗ್ತಿದ್ದಾವೆ ಅಂತ ನೋಡಿದಾಗ ನೀವು ಪರೀಕ್ಷೆಗಳಲ್ಲಿ ನೋಡ್ತಾ ಹೋಗ್ತೀರಾ, ಮೊದಲು ಫ್ಯಾಕ್ಟ್ಸ್ಗಳ ಮೇಲೆ ಬಹಳಷ್ಟು ಒತ್ತಡವಿತ್ತು. ಸೊ ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ರು. ಸೊ ಅದಾದ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಮೇಲೆ ಒತ್ತನ್ನು ಕೊಡ್ತಾ ಇದ್ದಾರೆ. ಓಕೆ, ದೇ ಆರ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ಕಾನ್ಸೆಪ್ಟ್. ಈಗ ಹೋಗ್ತಾ ಏನಾಗ್ತಿದೆ ಅಂದರೆ ಕಾನ್ಸೆಪ್ಟು ಮತ್ತು ಫ್ಯಾಕ್ಟು ಎರಡೂ ಒಂದೇ ಕ್ವಶನಲ್ಲೇ ಇರುತ್ತೆ. ಒನ್ ಲೈನಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಆಪ್ಷನ್ ಸ್ಟೇಟ್ಮೆಂಟ್ 1 ಕಾನ್ಸೆಪ್ಟ್ ಇರುತ್ತೆ, ಸ್ಟೇಟ್ಮೆಂಟ್ 2 ಫ್ಯಾಕ್ಟ್ ಇರುತ್ತೆ, ಮತ್ತು ಸ್ಟೇಟ್ಮೆಂಟ್ 3 ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಥರ ಅದೇ ಒಂದೇ ಕ್ವಶನಲ್ಲೇ ಫ್ಯಾಕ್ಟು ಮತ್ತು ಕಾನ್ಸೆಪ್ಟನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಒಂದು ಪಾಠವನ್ನು ಓದ್ತಾ ಇರಬೇಕಾದ್ರೆ ಇದು ನನ್ನ ಕರ್ತವ್ಯವಾಗುತ್ತೆ. ಏನಂತ, ನನ್ನ ಕರ್ತವ್ಯವೇನು, ನಾನು ತಿಳ್ಕೋಬೇಕು, ಫ್ಯಾಕ್ಟು ತಿಳ್ಕೋಬೇಕು ಆ ಚಾಪ್ಟರಲ್ಲಿ, ಮತ್ತು ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ಗಳನ್ನು ತಿಳ್ಕೋಬೇಕು. ಸೊ ಈ ಫ್ಯಾಕ್ಟ್ ಯಾವ ಲೆವೆಲಿಗೆ ಬರುತ್ತೆ ಅಂತ ಅನ್ನೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಬರುತ್ತೆ. ನಾವು ಭಾಳಷ್ಟು ಸರಿ ನಾವು ಪಾರ್ಲಿಮೆಂಟ್ ಟಾಪಿಕನ್ನು ಓದ್ತೀವಿ, ಸಂಸತ್ತು. ಆ ಸಂಸತ್ತು ಟಾಪಿಕ್ ಓದಬೇಕಾದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಓದ್ತೀವಿ. ಯಾವುದೋ ಒಂದು ಪರೀಕ್ಷೆಗಳಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ನಾವೇನು ಮಾಡಿದ್ವಿ, ನೋ ಕಾನ್ಫಿಡೆನ್ಸ್ ಮೋಷನ್ ಕಾನ್ಸೆಪ್ಟ್ ಏನದು, ಅದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಏನಾಗುತ್ತೆ, ಸರ್ಕಾರವನ್ನು ಕಿತ್ತೆಸೆಯುವಂಥ ಶಕ್ತಿ ಯಾರಿಗೆ, ಅಪೋಸಿಷನ್ಗೆ ಕೊಟ್ಟಿರುವಂಥದ್ದು. ಸೊ ಅದರಲ್ಲಿ ಏನು ಪ್ರೊಸೀಜರ್ ಇದೆ, ಅದನ್ನು ಯಾವಾಗ ತರಬೇಕು, ಏನು ರೀಸನ್ಸ್ ಇದೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಅದನ್ನು ತೆಗಿಬೇಕಾದ್ರೆ ಏನು ರೀಸನ್ಸ್ ಇದೆ, ಆಮೇಲೆ ಸರ್ಕಾರ ಯಾವ ಸಮಯದಲ್ಲಿ ನಾವು ಅದನ್ನು ಕಿತ್ತೆಸಿಬೋದು, ಎಷ್ಟು ನಂಬರ್ ಇದ್ದರೆ ಎಸಿಬೋದು. ಸೊ ಅದೆಲ್ಲ ವೋಟಿಂಗ್ ಯಾವ ಥರ ಪ್ರೊಸೆಸ್ ಇರುತ್ತೆ, ಇದನ್ನೆಲ್ಲ ಕಾನ್ಸೆಪ್ಟಲ್ಲಿ ಓದ್ತೀವಿ. ಅದ್ರ ಜೊತೆಗೆ ಫ್ಯಾಕ್ಟ್ ಯಾವ ಥರ ಕ್ವಶನ್ ಕೇಳಿದ್ದ ಅಂದರೆ, ನೀವು ಫಸ್ಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಇಸ್ವಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ರು. ಸೊ ಇದು ಯಾವ ಬುಕ್ಕಲ್ಲೂ ನೀವು ಓದೋದಿಲ್ಲ, ಕೆಲವು ಬುಕ್ಗಳಲ್ಲಿ ಅಥವಾ ಯಾವುದೋ ಒಂದು ಇಂಟರ್ನೆಟ್ ಸೋರ್ಸ್ ಅಥವಾ ನಮ್ಮಂಥ ಮಟೀರಿಯಲ್ಸ್ಗಳಲ್ಲಿ ಸಿಗ್ಬೋದು ನಿಮಗೆ. ಸೊ ಅಂದರೆ ಫಸ್ಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಇಸ್ವಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅವಿಶ್ವಾಸ ಮತವನ್ನು ಮೊದಲ ಬಾರಿಗೆ ಯಾವ ಇಸ್ವಿಯಲ್ಲಿ ಮಂಡಿಸಿದರು ಅಂತ ಕ್ವಶನ್ ಬಂದಿತ್ತು. ಸೊ ಈ ಥರ ಫ್ಯಾಕ್ಚುಯಲ್ ಲೆವೆಲ್ಗೆ ಹೋಗ್ಬೇಕು ನೀವು. ಸೊ ಅದನ್ನು ಹೇಗೆ ಗೊತ್ತಾಗುತ್ತೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಗೊತ್ತಾಗುತ್ತೆ, ರೈಟ್. ಸೊ ಕಾನ್ಸೆಪ್ಟ್ ಮತ್ತು ಫ್ಯಾಕ್ಟ್ ಓದೋ ನಂತರ ಮತ್ತು ಕರೆಂಟ್ ಅಫೇರ್ಸ್ಗೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಸೊ ಇದು ಜನರಲ್, ಓಕೆ. ಕರೆಂಟ್ ಅಫೇರ್ಸ್ ಡೈಲಿ ಬರ್ತಾನೆ ಇರುತ್ತೆ. ಈಗ ಗವರ್ನರ್ ಇಶ್ಯೂ ನಡೀತಾ ಇರುತ್ತೆ, ಎಲೆಕ್ಷನ್ಸ್ ನಡೀತಾ ಇರುತ್ತೆ, ಹಾಗಾಗಿ ಎಲೆಕ್ಷನ್ ಕಮಿಷನ್ ಪವರ್ಸ್ ಬಗ್ಗೆ ಕ್ವಶನ್ ಬರ್ಬೋದು, SIR ಅಂದರೆ ಏನು ಅಂತ ಬರ್ಬೋದು, ಓಕೆ. ಸೊ ಈಗ ಬಿಹಾರಲ್ಲಿ ಎಲೆಕ್ಷನ್ಸ್ ಇದೆ, 2 ಫೇಸಲ್ಲಿ ಎಲೆಕ್ಷನ್ ಇದೆ. ಸೊ ಎಷ್ಟು ಮತದಾರರಿದ್ದಾರೆ, ಓಕೆ. ಎಷ್ಟು ವುಮೆನ್ ಮತದಾರರು, ಮಹಿಳೆಯರು ಮತ್ತು ಪುರುಷರಿದ್ದಾರೆ, ಓಕೆ. ಸೊ ಇದೆಲ್ಲನೂ ಸುಮ್ಮನೆ ಓದಬೇಕಾಗುತ್ತೆ. ಸೊ ಪ್ರಶ್ನೆ ಬರಲ್ಲ ಅಂತಲ್ಲ, ಕರ್ನಾಟಕದ ಬಗ್ಗೆ ಮಾತ್ರ ಕೇಳಬೇಕು ಅಂತ ರೂಲ್ ಏನಿಲ್ಲ. ಯಾವುದೇ ಒಂದು ಕರೆಂಟ್ ಅಫೇರ್ಸ್ಗಳಲ್ಲಿ ನ್ಯೂಸ್ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ಏನಾದರೂ ಕೇಳಬಹುದು. ಮತ್ತು ಈಗ ಪ್ರತಿದಿನವೂ ಕೋರ್ಟ್ ನ್ಯೂಸಲ್ಲಿದೆ, ಅಂದರೆ ಸುಪ್ರೀಂ ಕೋರ್ಟ್ ಈಸ್ ಆಲ್ವೇಸ್ ದೇರ್ ಇನ್ ದ ನ್ಯೂಸ್ ಅಂತ ಹೇಳ್ತೀವಿ. ಯಾವುದೇ ಸಮಯದಲ್ಲಿ ತೊಗೊಂಡ್ರು ಸುಪ್ರೀಂ ಕೋರ್ಟ್ ನ್ಯೂಸಲ್ಲಿ ಇರುತ್ತೆ. ಸೊ ಸುಪ್ರೀಂ ಕೋರ್ಟ್ ಪವರ್ಸ್ ಏನು, ಅದರದ್ದು ಆ ಪವರ್ಸ್ ಯಾವ ಲೆವೆಲ್ಗೆ ಅವರು ಎಕ್ಸಸೈಸ್ ಮಾಡಿದ್ದಾರೆ, ಯಾವ ಆರ್ಟಿಕಲಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ದಿಸ್ ಆರ್ ಅಪ್ರೋಚ್ ಟು ದಿ ಎನಿ ಎಕ್ಸಾಮಿನೇಷನ್ ಅಂತ ಹೇಳ್ತೀನಿ. ಅದಾದಮೇಲೆ ನನ್ನ ಸಬ್ಜೆಕ್ಟಿಗೆ ಪಾಲಿಟಿ ಅಂತ ಬಂದಾಗ ಏನೇನು ಮಾಡಬೇಕು, ಫಸ್ಟು ಪಾಲಿಟಿಯಲ್ಲಿ ಕ್ವಶನ್ಸ್ ಯಾವ ವಿಧಾನದಲ್ಲಿ ಅಂದರೆ ವಿದ್ಯಾಭ್ಯಾಸದ ವಿಧಾನ ಅಂತ ಹೇಳ್ತೀನಿ. ಸೊ ಈ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವು ಪರೀಕ್ಷೆಯಲ್ಲಿ ಓದಬೇಕಾದ್ರೆ ಏನು ವಿಧಾನವನ್ನು ಅಪ್ರೋಚ್ ಇಟ್ಕೊಂಡಿರಬೇಕು. ಸೊ ಅದು ಫಸ್ಟು ನಾನು ಹೇಳಿದಾಗೆ ಕಾನ್ಸೆಪ್ಟ್, ಇದು ಪರ್ಟಿಕ್ಯುಲರ್ಲಿ ಫಾರ್ ಸಂವಿಧಾನ, ಓಕೆ. ಇದು ಪರ್ಟಿಕ್ಯುಲರ್ಲಿ ಫಾರ್ ಸಂವಿಧಾನದಲ್ಲಿ ಯಾವ್ಯಾವ ಆಯಾಮದಲ್ಲಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಆಯಾಮದಲ್ಲಿ ನೀವು ಓದ್ತಾ ಹೋಗ್ಬೋದು ಅಷ್ಟೇ. ಸೊ ಈ ಆಯಾಮಗಳು ಯಾವುದು, ಫಸ್ಟು ಕಾನ್ಸೆಪ್ಟ್. ಯಾವುದೇ ಒಂದು ಪಾಠವನ್ನು ಓದ್ತಾ ಇದ್ದೀರಿ ಅಂದರೆ ಆ ಪಾಠ ಅಥವಾ ಟಾಪಿಕ್ ಮೇಲೆ ಕಂಪ್ಲೀಟಾಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ. ಈಗ ಪೀಠಿಕೆ ಅಂತ ಬಂದಾಗ ಲಿಬರ್ಟಿ ಅಂತ ಬರುತ್ತೆ, ಓಕೆ. ಫ್ರೀಡಮ್ ಅಂತ ಬರುತ್ತೆ, ಆಮೇಲೆ ಇಕ್ವಾಲಿಟಿ ಸಮಾನತೆ ಅಂತ ಬರುತ್ತೆ, ಜಸ್ಟಿಸ್ ನ್ಯಾಯಯುತವಾದದ್ದು ಅಂತ ಬರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಬೇಕು ನಾವು, ಓಕೆ. ಇದ್ರದ್ದು ನೆಗೆಟಿವ್ ಕನೋಟೇಷನ್ ಏನು ಮತ್ತು ಪಾಸಿಟಿವ್ ಕನೋಟೇಷನ್ ಏನು ಅನ್ನೋದನ್ನು ತಿಳ್ಕೊಬೇಕು. ದೆನ್ ಅದರದ್ದು ಆರ್ಟಿಕಲ್ಸನ್ನು ಓದಬೇಕಾಗುತ್ತೆ. ಕ್ವಶನ್ಸ್ ಭಾಳ ಸರಿ ಆರ್ಟಿಕಲ್ಸ್ ಮೇಲೆ ಬಂದಿದ್ದಾವೆ. ಆರ್ಟಿಕಲ್ 142 ಅಂದರೆ ಏನು ಅಂತ ಬರುತ್ತೆ, ಓಕೆ. ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಅಂದರೆ ಏನಂತ ಬರುತ್ತೆ, ಯಾವ ವಿಧಿ, ಈ ವಿಧಿಗಳನ್ನು ನಾವು ಯಾವ್ಯಾವ ಚಾಪ್ಟರ್ಸ್ಗಳಲ್ಲಿ ಯಾವ್ಯಾವ ವಿಧಿಗಳನ್ನು. ಸೊ ಎಲ್ಲ ವಿಧಿಗಳು 400 ವಿಧಿಗಳಿದ್ದಾವೆ, 400 ವಿಧಿಗಳನ್ನು ನೆನ್ಪಿಟ್ಕೋಬೇಕು ಅಂತಿಲ್ಲ. ನಿಯರ್ಲಿ ಅರೌಂಡ್ 100 to 120 ಆರ್ಟಿಕಲ್ಸು ನಿಮಗೆ ಬೈ ಗೊತ್ತಿಲ್ಲದೇ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ತವೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಟ್ಕೋತೀರಾ, ಹಾಗೆ ಮೆಮರಿಯಲ್ಲೂ ಇಟ್ಕೋತೀರಾ. ಸೊ ಅಷ್ಟಾದರೂ ಮಿನಿಮಮ್ ಬೇಕೇ ಬೇಕಾಗುತ್ತೆ. ದೆನ್ ಕ್ವಶನ್ಸ್ ಬಂದಿರೋದು ಪಾರ್ಟ್ಸ್ ಮೇಲೆ, ಭಾಗಗಳ ಮೇಲೆ.
ಭಾರತದ ಯಾವ ಸಂವಿಧಾನದ ಭಾಗದಲ್ಲಿ ಈ ಕಾನ್ಸೆಪ್ಟನ್ನು ಮೆನ್ಷನ್ ಮಾಡಿದ್ದಾರೆ? ಸೊ ಮೂಲಭೂತ ಹಕ್ಕು ಯಾವ ಭಾಗದಲ್ಲಿದೆ? ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿದೆ? ಸಂವಿಧಾನ ತಿದ್ದುಪಡಿ ಯಾವ ಭಾಗದಲ್ಲಿದೆ? ಸೊ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಪಾಠವನ್ನು ಓದ್ತಾ ಇದೀವಿ ಅಥವಾ ಟಾಪಿಕ್ ಅನ್ನು ಓದ್ತಾ ಇದೀವಿ ಅಂದರೆ ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ತಿಳ್ಕೊಬೇಕಾಗತ್ತೆ. ರೈಟ್. ದೆನ್ ಆ ಪಾಠದಲ್ಲಿ ಅಥವಾ ಆ ಟಾಪಿಕಲ್ಲಿ ಯಾವ ಅಮೆಂಡ್ಮೆಂಟ್ಸ್ ಬರ್ತಾ ಇದೆ ಅಂದರೆ ಸಂವಿಧಾನದ ತಿದ್ದುಪಡಿ, ಯಾವ ಸಂವಿಧಾನದ ತಿದ್ದುಪಡಿ ಇದೆ ಅಂದರೆ ಪೀಠಿಕೆ ಬಂದರೆ ಪೀಠಿಕೆಯಲ್ಲಿ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ? ಸೊ ಪೀಠಿಕೆಗೆ ಮಾತ್ರ. ಸೊ ಪೀಠಿಕೆಯಲ್ಲಿ ತಿದ್ದುಪಡಿ ನೋಡ್ತೀರಾ, 1 ಬಾರಿ 2 ಬಾರಿ 3 ಬಾರಿ ಅಥವಾ ಎಷ್ಟು ಬಾರಿ? ಸೊ ಒಂದೇ ಬಾರಿ ಆಗಿರೋದು. ಸೊ ಒಂದೇ ಬಾರಿ ಅಂದರೆ ಒಂದೇ ಬಾರಿ ಯಾವ ಬಾರಿಯಲ್ಲೇ ಆಗಿರೋದು. ಸೊ ಅದು ಆಗಿರಬೇಕಾದ್ರೆ ಯಾವ ಇಸ್ವಿಯಲ್ಲಿ ಆಗಿದೆ? ಸೊ ಅದರದ್ದು ಏನು ಆ ಸಂವಿಧಾನ ತಿದ್ದುಪಡಿಯಲ್ಲಿ ಯಾವ ಪ್ರಾವಿಷನ್ಸನ್ನು ಇನ್ಸರ್ಟ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಇದು ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ. ಸೊ ಇದು ಮಾಡಲೇಬೇಕು. ಸೊ ಅದಾದಮೇಲೆ ಅಮೆಂಡ್ಮೆಂಟ್ ಆದಮೇಲೆ ಏನು ಕ್ವಶನ್ ಬಂದಿದ್ದಾವೆ? ನೇಮ್ಸು ಮತ್ತು ಇಯರ್ಸ್ ಬರುತ್ತೆ. ಓಕೆ. ಸೊ ಇಯರ್ಸ್ಗಳನ್ನು ಕೇಳ್ತಾರೆ. ಯಾವ ಈಗ ಫಾರ್ ಎಕ್ಸಾಂಪಲ್ ಆ್ಯಂಟಿ ಡಿಫೆಕ್ಷನ್ ಲಾ, ಓಕೆ, ಪಕ್ಷ ನಿಷೇಧ ಕಾಯ್ದೆ ಅಂತ ಹೇಳ್ತೀವಿ. ಈ ಪಕ್ಷ ನಿಷೇಧ ಕಾಯ್ದೆ ಯಾವ ಇಸ್ವಿಯಲ್ಲಿ ಜಾರಿಗೆ ಬಂದಿದ್ದು ಅಂತ ಬಹಳಷ್ಟು ಸರಿ ಕ್ವಶನ್ಸ್ ಬಂದಿದೆ. ಬಹಳಷ್ಟು ಸರಿ ಅಂದರೆ ಬಹಳಷ್ಟು. ಮತ್ತೆ ಯಾವ ತಿದ್ದುಪಡಿಯಲ್ಲಿ ಪಕ್ಷ ನಿಷೇಧ ಕಾಯ್ದೆಯನ್ನು ಭಾರತ ಸಂವಿಧಾನದ ಅಡಿಯಲ್ಲಿ ತೊಗೊಂಡು ಬಂದಿದ್ರು ಅಂತ ಪ್ರಶ್ನೆಗಳು ಬಂದಿದ್ದಾರೆ. ಸೊ ಹಾಗಿದ್ದಾಗ ಈ ಇಸ್ವಿ ಬಗ್ಗೆ ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಇಸ್ವಿ ಬಗ್ಗೆ ನಾವು ನೆನ್ಪಿಡ್ಲಿಲ್ಲ ಅಂದರೆ ಅಗೇನ್ ನಮ್ಮ ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಷನ್ ಶುರು ಆಗುತ್ತೆ. ಆ ಕನ್ಫ್ಯೂಷನಿಂದ ಮತ್ತೆ ಆ ಕ್ವಶನ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಇಸ್ವಿನೂ ಇಂಪಾರ್ಟೆಂಟು. ಈಗ ಶಿಕ್ಷಣದ ಹಕ್ಕು ಆರ್ಟಿಕಲ್ 21A ಯಾವ ಇಸ್ವಿಯಲ್ಲಿ ಇದನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ತೊಗೊಂಡು ಬಂದರು? ಸೊ ಇದನ್ನು 86ನೇ ತಿದ್ದುಪಡಿ 2002 ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇರಬೇಕು. ಅದೇ ಥರ ಪಕ್ಷ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ ಮತ್ತು 1985 ಅನ್ನೋದನ್ನು ನಿಮ್ಮ ಮೈಂಡಲ್ಲಿ, ಅಂದರೆ ಅದು ನಿಮ್ಮ ಟಿಪ್ ಆಫ್ ದಿ ಟಂಗಲ್ಲಿ ಇರಬೇಕು. ಯಾಕೆ ನೀವು ಓದಬೇಕಾದ್ರೆ ಇದೇ ಆಯಾಮದಲ್ಲಿ ಇವೆಷ್ಟು ಆಯಾಮಗಳನ್ನ ಇಟ್ಕೊಂಡು ಓದಿ. ಯಾವ ಪ್ರಶ್ನೆನೂ ನೀವು ಪಾಲಿಟಿಯಲ್ಲಿ ಬಿಡೋಕ್ಕಾಗೋದಿಲ್ಲ. ನೀವು IASಗೆ ಪ್ರಿಪೇರ್ ಮಾಡಿ, KSಗೆ ಆಗಲಿ ಮತ್ತು PSI ಮಾಡಿ. ಸೊ ಈ ಆಯಾಮಗಳೇನಿದಾವೆಲ್ಲ ಇದು ಪರೀಕ್ಷೆಯ ಮೂಲ ಪ್ರಿಪರೇಷನ್ಗೆ ಬೇಕಾಗಿರುವಂಥ ಆಯಾಮ. ನೀವು ಇಷ್ಟು ಅಂದರೆ ಲೈಕ್ ಸರ್ ಸ್ಟ್ರಾಟರ್ಜಿ ಏನು, ಯಾವ ಥರ ಓದಬೇಕು, ಸೊ ದಟ್ ನಾನು ಯಾವ ಕ್ವಶನ್ನು ಬಿಡಬಾರ್ದು, ಆ ಥರ ಓದೋದು ಹೇಗೆ ಸರ್ ಅಂತ ನೀವು ಕ್ವಶನ್ ಕೇಳ್ತೀರಿ. ಇದನ್ನು ಇಟ್ಕೊಳ್ಳಿ. ಯಾವುದೇ ಒಂದು ಚಾಪ್ಟರ್ ತೊಗೊಂಡ್ರೆ ಅದ್ರ ಮೇಲೆ ಒಂದು ಚಾರ್ಟ್ ಹಾಕ್ಕೊಂಡು ನೀವು ಅದರ ಮೇಲೆ ಬರಿತಾ ಹೋಗಿ. ಆಯಿತು, ಒಂದು ಚಾಪ್ಟರ್ ತೊಗೊಂಡ್ರೆ ಕಾನ್ಸೆಪ್ಟ್ ಏನೇನಿದಾವೆ ಒಂದು ಕಡೆಗೆ ಲಿಸ್ಟ್ ಮಾಡಿ, ಆರ್ಟಿಕಲ್ಸ್ ಏನೇನಿದಾವೆ ಲಿಸ್ಟ್ ಮಾಡಿ, ಪಾರ್ಟ್ ಏನಿದೆ ಅದೇನು ಒಂದೇ ಇರುತ್ತೆ. ದೆನ್ ಅಮೆಂಡ್ಮೆಂಟ್ ಏನೇನಿದೆ, ಯಾವ ತಿದ್ದುಪಡಿಗಳಿದ್ದಾವೆ, ಎಷ್ಟು ತಿದ್ದುಪಡಿಗಳಿದ್ದಾವೆ ಅಂತ ಲಿಸ್ಟ್ ಮಾಡಿ. ಅದಾದಮೇಲೆ ದೆನ್ ಇಯರ್ಸು, ಆ ತಿದ್ದುಪಡಿ ಮುಂದೆ ಇಯರ್ಸ್ ಬರುತ್ತೆ. ಮತ್ತು ಯಾವುದಾದ್ರೂ ಪ್ರಾವಿಷನ್ಸ್ ಆ್ಯಡ್ ಮಾಡಿದರೆ, ಆರ್ಟಿಕಲ್ ಆ್ಯಡ್ ಮಾಡಿದರೆ ಅದ್ರ ಮುಂದೆ ಇಯರ್ಸ್ ಇರುತ್ತೆ. ಮತ್ತು ಅದಾದಮೇಲೆ ಲಾಸ್ಟಲ್ಲಿ ಕೇಸ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಇದು ಸುಪ್ರೀಂ ಕೋರ್ಟಿನ ವಿವಿಧ ಜಜ್ಮೆಂಟ್ಸ್. ಓಕೆ. ಸೊ ಆ ಜಜ್ಮೆಂಟ್ಸ್ಗಳು ಫಾರ್ ಎಕ್ಸಾಂಪಲ್ ಈಗ ಆರ್ಟಿಕಲ್ 21 ಇದೆ ಅಂತಂದರೆ ಆರ್ಟಿಕಲ್ 21ರಲ್ಲಿ ಯಾವ್ಯಾವ ಕೇಸಸ್ಗಳು ಬಂದಿದ್ದಾವೆ. ಸೊ ಆ ಕೇಸಸ್ಗಳನ್ನು ಮನೇಕಾ ಗಾಂಧಿ ಕೇಸು, ರೈಟ್ ಟು ಪ್ರೈವಸಿ, ಓಕೆ, ಅದು ಕೇಸ್ ಪುಟ್ಟಸ್ವಾಮಿ ಕೇಸು, ಅದಾದ ಮೇಲೆ ಅರುಣಾ ಶಾನ್ಭಾಗ್ ಕೇಸು. ಸೊ ಈ ಕೇಸಸ್ಗಳನ್ನು ನಾವು ಲಿಸ್ಟ್ ಮಾಡ್ಕೋಬೇಕು. ಯಾಕೆ ಅವು ಕ್ವಶನ್ಸ್ಗಳನ್ನು ಬರ್ತಾ ಹೋಗ್ತವೆ. ಸೊ AK ಗೋಪಾಲನ್ ಕೇಸ್ ಮೊನ್ನೆ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಒಂದು ಪರೀಕ್ಷೆ ಆಯಿತು, CTI. ಆ ಪರೀಕ್ಷೆಗಳಲ್ಲಿ ಆ ಪ್ರಶ್ನೆಯನ್ನು ಕೇಳಿದರು, AK ಗೋಪಾಲನ್ ಕೇಸ್. ಸೊ ಈ AK ಗೋಪಾಲನ್ ಕೇಸ್ 1950ರಲ್ಲಿ ಬಂದಿರೋದು. ಸೊ 1950ಯಲ್ಲಿ ಇರೋದು. ಸೊ ಅದರಲ್ಲಿ ಏನು ಬಂತು ಔಟ್ಪುಟ್ ಅದನ್ನು ನೆನ್ಪಿಡಬೇಕಾಗುತ್ತೆ. ಸೊ ಅದಕ್ಕೆ ಈ ಕೇಸ್ ಲಾಸ್ ಆ ಒಂದು ಚಾಪ್ಟರ್ ಓದ್ತೀರಾ ಅಂದರೆ ಆ ಚಾಪ್ಟರ್ ಮೇಲೆ ಅಥವಾ ಟಾಪಿಕ್ ಮೇಲೆ ಕಂಪ್ಲೀಟ್ ಕೇಸ್ ಲಾಸ್ಗಳನ್ನು ನೀವು ಸ್ಟಡಿ ಮಾಡಬೇಕು. ನೀವು ಈ ಆಯಾಮದಲ್ಲಿ ನೀವು ಪಾಲಿಟಿಯನ್ನು ಅಥವಾ ಸಂವಿಧಾನವನ್ನು ಪ್ರಿಪರೇಷನ್ ಮಾಡಿ ನಿಮಗೆ ಯಾವ ಪ್ರಶ್ನೆಯೂ ಪರೀಕ್ಷೆಯಲ್ಲಿ ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ. ಓಕೆ. ಇದು ಬಹಳ 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 ಮುಖ್ಯವಾದದ್ದು. ಯಾಕೆಂದರೆ ನೀವು ಭಾಳ ಸರಿ ಎಲ್ಲ ಕ್ಲಾಸಿಗೆ ಹೋಗ್ತೀರಾ, ಎಲ್ಲ ಕಡೆಗೆ ಟ್ಯೂಷನ್ ಹೋಗ್ತೀರಾ, ಸುಮ್ಮನೆ ಕೂತ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಓದ್ತಾನೂ ಇರ್ತೀರಾ. ಬಟ್ ಓದಬೇಕಾದ್ರೆ ಯಾವ ಅಪ್ರೋಚ್ ಇಟ್ಕೋಬೇಕು ಅನ್ನೋದನ್ನು ನಮಗೆ ಗೊತ್ತಿರೋದಿಲ್ಲ. ಸೊ ಈ ಅಪ್ರೋಚ್ಗಳನ್ನು ನೀವು ಇಟ್ಕೊಂಡಾಗ ಒಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಆಯಾಮದಲ್ಲಿ ಕ್ವಶನ್ಸ್ ಬರ್ತಾ ಇದ್ದಾವೆ ಅಂತ ನೀವು ಅದನ್ನು ಬರ್ಕೊಂಡು ಅದೇ ಆಯಾಮದಲ್ಲಿ ನೀವು ಪ್ರಿಪ್ರೇಷನ್ ಮಾಡಿದಾಗ ಪರೀಕ್ಷೆ ಈಸಿ ಆಗಲೇಬೇಕಲ್ಲ, ಪರೀಕ್ಷೆ ಪಾಸ್ ಆಗಲೇಬೇಕಲ್ಲ. ಸೊ ಕ್ರೆಡೆನ್ಸಿಂದ ಬಹಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗೋದು ಅಥವಾ ಬಹಳಷ್ಟು ಪರೀಕ್ಷೆಗಳಲ್ಲಿ ಕ್ವಶನ್ಸ್ಗಳು ಆಲ್ಮೋಸ್ಟ್ ರಿಫ್ಲೆಕ್ಟ್ ಆಗೋದು ಯಾವ ಕಾರಣದಿಂದ ಅಂದರೆ ನಾವು ಯಾವುದೇ ಸಬ್ಜೆಕ್ಟನ್ನು ಕ್ವಶನ್ ಪ್ರಿಪರೇಷನ್ ಮಾಡೋದಾಗಲಿ ಯಾವುದೇ ಸಬ್ಜೆಕ್ಟನ್ನು ರೆಡಿ ಮಾಡಿಸೋದಾಗಲಿ ಈ ಆಯಾಮಗಳನ್ನು ಇಟ್ಕೋತೀವಿ. ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಈ ಆಯಾಮಗಳನ್ನು ಇಟ್ಕೋತೀವಿ. ಸೊ ಈ ಆಯಾಮಗಳನ್ನು ಇಟ್ಕೊಳ್ಳೋದ್ರಿಂದ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಿಪರೇಷನ್ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗ್ತೀರಾ. ಆವಾಗ ನಿಮ್ಮ ಪ್ರಿಪರೇಷನ್ ಅಂದರೆ ನೀವು ಮಾಡಬೇಕು, ನಾವು ಮಾಡೋದಲ್ಲ. ಬರೆಯೋದು ಯಾರು? ನೀವೇ ಅಲ್ವಾ. ನಾವು ಇದನ್ನು ಹೇಳ್ಕೊಟ್ಟಿರ್ತೀವಿ, ನೀವು ಅದೇ ಥರ ನೀವು ಸ್ಟ್ರಕ್ಚರ್ ಮಾಡ್ಕೋಬೇಕು ಇದನ್ನು.
ಓಕೆ. ಸೊ ಒಂದು ಫ್ರೇಮ್ವರ್ಕನ್ನು ಹಾಕ್ಕೊಂಡು ಈ ಥರ ನೀವು ಪ್ರಿಪ್ರೇಷನ್ ಮಾಡಬೇಕು. ಓಕೆ, ವಿದ್ಯಾಭ್ಯಾಸದ ವಿಧಾನ. ತದನಂತರ ಒಂದು ಸುಮ್ಮನೆ ನಾನೇನು ಇವತ್ತು ನಿಮಗೆ ಕಂಪ್ಲೀಟಾಗಿ ಟಾಪಿಕ್ ಹೇಳೋಕ್ಕೆ ಬಂದಿಲ್ಲ, ಬಟ್ ಜನರಲ್ ಆಗಿ ನಮ್ಮ ಹತ್ರ ಹೇಗಿರುತ್ತೆ ಕ್ಲಾಸಸ್ಸು ಅಂತ. ಸೊ ಈ ಕ್ಲಾಸಸ್ ನಾವು ಈ ಥರ ಕವರನ್ನು ಮಾಡ್ತೀನಿ. ಓಕೆ, ನನ್ನ ಸಿಲೆಬಸ್ಸಲ್ಲಿ ಸಬ್ಜೆಕ್ಟಲ್ಲಿ ನಾನು ಇದನ್ನು ಕಂಪ್ಲೀಟಾಗಿ ಈ ಥರ ಕವರ್ ಮಾಡ್ತೀನಿ. ಅಂದರೆ ನಿಮ್ಮ ಇಲ್ಲಿವರೆಗೂ UPSC ಇರಲಿ, KPSC ಇರಲಿ ಅಥವಾ ಬೇರೆ ಪರೀಕ್ಷೆಗಳಲ್ಲಿ ನನ್ನ ನೋಟ್ಸಿಂದ 15 ಕ್ವಶನ್ ಪರೀಕ್ಷೆಗಳಲ್ಲಿ ಕೇಳಿದರೆ 14 ಕ್ವಶನ್ ಅಥವಾ 13ರಿಂದ 14 ಕ್ವಶನ್ನು ಕಂಪಲ್ಸರಿಲಿ ನನ್ನ ನೋಟ್ಸಿಂದ ಬಂದಿರುತ್ತೆ. ಒಂದು ಕ್ವಶನ್ ಮಿಸ್ ಆಗ್ಬೋದು, ಯಾಕಂದರೆ ಪರ್ಫೆಕ್ಟ್ ಅಂತ ಯಾರೂ ಪರ್ಫೆಕ್ಟ್ ಇಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲಿ. ಸೊ ಹಾಗಾಗಿ ನಾನು ಕೆಲವು ಟೈಮ್ 15 ಬಂದಿರುತ್ತೆ, ಬಟ್ ಅದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ, ಕೆಲವು ಪರೀಕ್ಷೆಗಳಲ್ಲಿ 1 ಕ್ವಶನ್ ಮಿಸ್ ಆಗಿರುತ್ತೆ, 2 ಕ್ವಶನ್ ಮಿಸ್ ಆಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಂದರೆ 90-95% ಸ್ಟ್ರೈಕ್ ರೇಟ್ ಅಂತ ಹೇಳ್ತೀವಿ. ಈ ಕ್ರಿಕೆಟಲ್ಲಿ ನೋಡ್ತಿರಲ್ಲ 90-95% ಸ್ಟ್ರೈಕ್, ಸೊ 100% ಸ್ಟ್ರೈಕ್ ರೇಟ್ ಅಂತ. ಸೊ ಅದೇ ಥರ ನನ್ನ ಸ್ಟ್ರೈಕ್ ರೇಟು ಅದೇ ಥರ ಇರುತ್ತೆ. ಸೊ ನೀವು ನನ್ನ ಮಟೀರಿಯಲ್ ಏನಿದೆ ಅಥವಾ ನನ್ನ ಕ್ಲಾಸಲ್ಲಿ ಏನು ಹೇಳ್ತೀನೋ ಅದನ್ನು ಚೆನ್ನಾಗಿ ಓದ್ಕೊಂಡು, ಪ್ಲಸ್ ಮಟೀರಿಯಲ್ ಏನು ಕೊಡ್ತೀನೋ ಅದನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೀವು ಪಾಲಿಟಿಕ್ ಬೇರೆ ಯಾವ ಬುಕ್ಕು ರೆಫರ್ ಮಾಡಬೇಕಂತ ನೆಸೆಸಿಟಿನೇ ಇರೋದಿಲ್ಲ. ರೈಟ್. ಸೊ ಈ ಥರ ಇರುತ್ತೆ ನಮ್ಮ ಕ್ರೆಡೆನ್ಸ್. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು. ಸೊ ನೀವೆಲ್ಲರೂ ಓದಿರ್ತೀರ ಮೂಲಭೂತ ಹಕ್ಕುಗಳಂದರೆ ಏನು, ಈ ಹಕ್ಕುಗಳು ಯಾವ ಭಾಗದಲ್ಲಿದೆ. ಸೊ ಅದೇ ಥರ ಈಗ ನೋಡಿ, ನಾನು ಇಲ್ಲಿ ಏನೇನು ಹೇಳಿದೆ ಅದನ್ನೆಲ್ಲ ಇಲ್ಲಿ ಕವರ್ ಮಾಡಿದೆ. ಕಾನ್ಸೆಪ್ಟ್, ಆರ್ಟಿಕಲ್ಸ್, ಪಾರ್ಟ್ಸ್, ಅಮೆಂಡ್ಮೆಂಟ್ಸ್, ನೇಮ್ಸ್ ಆ್ಯಂಡ್ ಕೇಸ್ ಲಾಸ್ ಅಂತ. ರೈಟ್. ಸೊ ಇದರಲ್ಲಿ ಹೋದಾಗ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿದೆ, 3ನೇ ಭಾಗ, ಪಾರ್ಟ್ ಇಸ್ ಇಂಪಾರ್ಟೆಂಟ್. ದೆನ್ ಅನುಚ್ಛೇದ 12 ಅಂದರೆ 12ಇಂದ 35ವರೆಗೂ ಅಂತ. ಸೊ ಈ ಫಂಡಮೆಂಟಲ್ ರೈಟ್ಸ್ಗಳಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ ಬೇಸಿಕ್ ರೈಟ್ಸ್ ಎಷ್ಟಿದ್ದಾವೆ ಅಂತ ನೋಡ್ತೀವಿ. ಅದರಲ್ಲಿ 6 ಮೂಲಭೂತ ಹಕ್ಕುಗಳು ಅಥವಾ ಬೇಸಿಕ್ ರೈಟ್ಸ್ ಅಂತ ಹೇಳಿ. ನಾಗರಿಕರಿಗೆ ಅಂದರೆ ಈ ಫಂಡಮೆಂಟಲ್ ರೈಟ್ಸ್ ಅನ್ನೋ ಕಾನ್ಸೆಪ್ಟ್ ನಾಗರಿಕರಿಗೆ ವೈಯಕ್ತಿಕ ಸ್ವಾತಂತ್ರ್ಯ, ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಹಕ್ಕುಗಳು ಮತ್ತು ಸಂವಿಧಾನಿಕ ಹಕ್ಕುಗಳನ್ನು ನೀಡುತ್ತದೆ. ರೈಟ್. ಇವುಗಳನ್ನು ನ್ಯಾಯಾಲಯದ ಮೂಲಕ ಜಾರಿಗೆಗೊಳಿಸಬಹುದಾದ ಹಕ್ಕುಗಳು ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಸೊ ದೀಸ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳೇನಿದ್ದಾವೆ, ಯಾರಾದರೂ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಕಸ್ಕೊಂಡ್ಬಿಟ್ರೆ ಅಥವಾ ವೈಲೇಟ್ ಮಾಡಿದ್ರೆ, ಸೊ ಅಂಥ ಸಮಯದಲ್ಲಿ ನೀವೇನು ಮಾಡ್ಬೋದು, ನೀವು ಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 32 ಅಡಿ ನಾವು ಕೋರ್ಟ್ಗೆ, ಅಂಬೇಡ್ಕರ್ ಅವರು ಆರ್ಟಿಕಲ್ 32ಕ್ಕೆ ಏನಂತ ಹೇಳಿದರೆ, ಇಟ್ ಈಸ್ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಹೃದಯ ಭಾಗ, ಒಂದು ಭಾರತ ಸಂವಿಧಾನದ ಹೃದಯವಾಗಿದೆ ಅಂತ ಹೇಳ್ತೀವಿ. ಸೊ ಈ ಆರ್ಟಿಕಲ್ 32 ಯೂಸ್ ಮಾಡಿಕೊಂಡು ನಾವು ಯಾವುದಕ್ಕೆ, ಕೋರ್ಟ್ಗೆ ಹೋಗ್ಬೋದು. ಥ್ರೂ ದ್ಯಾಟ್ ನಮ್ಮ ಫಂಡಮೆಂಟಲ್ ರೈಟನ್ನು ಅಥವಾ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತೊಗೊಂಡು ಬರ್ತಾರೆ. ಸೊ ಈ ಮೂಲಭೂತ ಹಕ್ಕುಗಳಲ್ಲಿ 6 ಬೇಸಿಕ್ ಮೂಲಭೂತ ಹಕ್ಕುಗಳಿದ್ದಾವೆ. ಸೊ ಸಮಾನತೆ ಹಕ್ಕು, ಆರ್ಟಿಕಲ್ 14 to 18. ಸೊ ಇದು ಹಳೆಯ ಎಕ್ಸಾಮ್ಸ್ಗಳಲ್ಲಿ ಇದೇ ಥರ ಪ್ಯಾಟರ್ನ್ಸಲ್ಲಿ ಡೈರೆಕ್ಟಾಗಿ ಕೇಳ್ತಿದ್ರು, ಈಗದು ಇಲ್ಲ. ಬಟ್ ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ ನಂಬರ್, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆ ಹಕ್ಕು ಬಗ್ಗೆ ಕ್ವಶನ್ ಇದ್ದರೆ ಆರ್ಟಿಕಲ್ 14 ಅಂತ ಕೇಳ್ಬೋದು. ಓಕೆ. ಸೊ ಅದೇ ಥರ ಈ 6 ಬೇಸಿಕ್ ಹಕ್ಕುಗಳಿದ್ದಾವೆ. ಏನು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು, ಸಂವಿಧಾನಿಕ ಪರಿಹಾರದ ಹಕ್ಕು ಅಂತ. ಸೊ ಈ ಆರ್ಟಿಕಲ್ 32 ಇವೆಲ್ಲ ಹಿಡ್ಕೊಂಡ್ರೆ ನಮಗೇನಾಗುತ್ತೆ, ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅಂದರೆ 6 ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ, ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇವತ್ತು ನಾನು ಸುಮ್ಮನೆ ಒಂದು 15-20 ನಿಮಿಷ ಇದ್ರ ಮೇಲೆ ಡಿಸ್ಕಸ್ ಮಾಡೋಣ. ಅಂದರೆ ನೀವು ಒಂದು ಆರ್ಟಿಕಲ್ನ ಓದಬೇಕಾದ್ರೆ, ಒಂದು ವಿಧಿಯನ್ನು ಓದಬೇಕಾದ್ರೆ, ಒಂದು ಅನುಚ್ಛೇದವನ್ನು ಓದಬೇಕಾದ್ರೆ ನೀವು ಯಾವ್ಯಾವ ಆಯಾಮದಲ್ಲಿ ಓದಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಬೇಸಿಕ್ ಆರ್ಟಿಕಲ್ 21 ಮೇಲೆ ತೊಗೊಂಡಿದ್ದೀನಿ. ಸೊ ಆರ್ಟಿಕಲ್ 21 ಎಲ್ಲರಿಗೂ ಗೊತ್ತಿರುವಂಥದ್ದು ಆರ್ಟಿಕಲ್ 21. ಸೊ ಇದು ಬಹಳ ಪ್ರಾಮುಖ್ಯವಾದ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಭಾರತ ಸಂವಿಧಾನದಲ್ಲಿ ಈ ಆರ್ಟಿಕಲ್ ಇಲ್ಲ ಅಂದರೆ ನಾವು ಯಾರೂ ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಇದೆ. ರೈಟ್. ಸೊ ಈ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತೀವಿ. ಸೊ ಯಾವೊಬ್ಬ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾನೂನುಬದ್ಧ ಪ್ರಕ್ರಿಯೆ ಇಲ್ಲದೆ, ಸೊ ಇವೆರಡು ವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಕಾನೂನುಬದ್ಧ ಪ್ರಕ್ರಿಯೆ ಇಲ್ಲದೆ ಕಳೆದು ಹಾಕಲಾಗುವುದಿಲ್ಲ ಅಂತ ಹೇಳ್ತೀವಿ. ಓಕೆ. ಅಂದರೆ ನೀವು ಯಾವೊಬ್ಬ ವ್ಯಕ್ತಿಯ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಸೊ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳ್ತೀವಿ. ಸೊ ಇವೆರಡು ಯಾರು ಕಸಿದುಕೊಳ್ಳಲಾಗುವುದಿಲ್ಲ. ಯಾವ ಪ್ರಕ್ರಿಯೆ ಇಲ್ಲದೆ, ಕಾನೂನಿನ ಪ್ರಕ್ರಿಯೆ ಇಲ್ಲದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ತೀವಿ. ಸೊ ಕಾನೂನು ಪ್ರಕ್ರಿಯೆ ಇಲ್ಲದೆ ಯಾರು ತೊಗೊಳಕ್ಕಾಗಲ್ಲ. ಅಂದರೆ ಹಾಗಂದ್ರೆ ಮೀನಿಂಗ್ ಏನಾಯ್ತು ಇದರಲ್ಲಿ, ಕಾನೂನು ಪ್ರಕ್ರಿಯೆಯನ್ನು ಬಳಸಿಕೊಂಡು ನಾನು ಯಾರಾದರೂ ಯಾವ ವ್ಯಕ್ತಿಯ ಸ್ವಾತಂತ್ರ್ಯವನ್ನಾದರೂ ಕಸಿದುಕೊಳ್ಳಬಹುದು ಮತ್ತು ಜೀವವನ್ನು ಕಸಿದುಕೊಳ್ಳಬಹುದು. ಹೌದಾ? ಸೊ
ಯಾರೇ ವ್ಯಕ್ತಿ ಇರಲಿ ಅವರ ಲೈಫನ್ನು ತಗೋಬೋದು ಮತ್ತು ಅವರ ಸ್ವಾತಂತ್ರ್ಯವನ್ನು ತಗೋಬೋದು. ಹೇಗೆ? ಕಾನೂನಿನ ಮೂಲಕ. ಸೊ ಅದೇ ಥರ ಈಗ ಯಾರಾದರೂ ಅರೆಸ್ಟ್ ಆಗ್ತಾರೆ ಯಾವುದೋ ಕೇಸಲ್ಲಿ, ಕ್ರಿಮಿನಲ್ ಕೇಸಲ್ಲೋ ಇದರಲ್ಲೋ, ಕ್ರಿಮಿನಲ್ ಯಾರಿಗೂ ಕೊಲೆ ಮಾಡಿರ್ತಾನೆ, ಕೊಲೆ ಮಾಡಿದ ಮೇಲೆ ಅವನು ಅರೆಸ್ಟ್ ಆಗ್ತಾನೆ, ಅವ್ನಿಗೆ ಅರೆಸ್ಟ್ ಮಾಡಿ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಬಟ್ ಆರ್ಟಿಕಲ್ 21 ಏನು ಹೇಳ್ತಾ ಇದೆ? ಆರ್ಟಿಕಲ್ 21 ಜೀವಿತ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಸೊ ಜೀವಿಸುವ ಹಕ್ಕು ಕೊಡ್ತಾ ಇದೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕೊಡ್ತಿದೆ. ಬಟ್ ಗಲ್ಲಿಗೆ ಹಾಕ್ಬಿಟ್ರೆ ಕಾನೂನೇ ಸ್ಟೇಟೇ ತೊಗೊಂಡಂಗಾಯ್ತು ತಾನೆ, ರಾಜ್ಯನೇ ಏನೋ ಜೀವವನ್ನು ತೊಗೊಂಡಂಗಾಯ್ತು ತಾನೆ. ಸೊ ಈ ಕಾರಣದಿಂದ ಇಲ್ಲೇನಾಗುತ್ತೆ, ಇದು ಆರ್ಟಿಕಲ್ ವೈಲೇಟ್ ಮಾಡ್ದಂಗೆ ಆಗುತ್ತೆ. ಬಟ್ ಆದರೆ ಕಾನೂನಲ್ಲಿ ಏನು ಬರ್ತಿದ್ದಾರೆ? ಕಾನೂನು ಬದ್ಧ ಅಂತ. ಕಾನೂನಿನ ಪ್ರಕ್ರಿಯೆಯಲ್ಲಿ ನಾವು ಯಾರಾದರೂ ಜೀವನ ತಗೊಳ್ಳೋದು. ಬಟ್ ವಿತೌಟ್ ಕಾನೂನು ಅಂದರೆ ಕಾನೂನು ಇಲ್ಲದೆ ಯಾರ ಜೀವನದ ಮೇಲೆ ನಮಗೆ ಹಕ್ಕಿಲ್ಲ, ಯಾರ ಸ್ವತಂತ್ರದ ಮೇಲೂ ನಮಗೆ ಹಕ್ಕಿಲ್ಲ. ಅಂದರೆ ಎವ್ರಿ ಒನ್ ಈಸ್ ಫ್ರೀ, ಎವ್ರಿ ಒನ್ ಈಸ್ ಅ ಫ್ರೀ ಬರ್ಡ್ ಅಂತ ಹೇಳ್ತೀವಿ. ಸೊ ಎಲ್ಲರೂ ಸ್ವತಂತ್ರರಾಗಿದ್ದಾರೆ, ಅವರು ಜೀವಿಸುವ ಹಕ್ಕು ಅವರಿಗಿದೆ ಮತ್ತು ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಅವರಿಗಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾರೆ. ಸೊ ಕಾನೂನಿನ ಪ್ರಕ್ರಿಯೆ ಇಲ್ಲದೆ ಅಂತ. ಸೊ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ಬರುತ್ತೆ, ಅದನ್ನು ಮುಂದೆ ನೋಡೋಣ. ಸೊ ಇದು ಆರ್ಟಿಕಲ್ 21 ಭಾರತ ಸಂವಿಧಾನದ ಅತ್ಯಂತ ವ್ಯಾಪಕ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಇದು 21 ಬಹಳ ಸುವಿಸ್ತಾರವಾಗಿ, ಅಂದರೆ ಈ ಕಾನ್ಸೆಪ್ಟನ್ನು ಇಟ್ ಹ್ಯಾಸ್ ಬಿನ್ ಎನ್ಲಾರ್ಜ್ಡ್ ಅಂತ ಹೇಳ್ತೀವಿ, ಇಟ್ ಹ್ಯಾಸ್ ಬಿನ್ ವೈಡನ್ಡ್ ಅಂತ ಹೇಳ್ತೀವಿ. ಅದನ್ನು ತುಂಬ ಉದಾರ ಮನಸ್ಸಿನಿಂದ ಬಹಳಷ್ಟು ಆರ್ಟಿಕಲ್ಸ್ಗಳಿಗೆ ಸುಪ್ರೀಂ ಕೋರ್ಟು ಬಹಳಷ್ಟು ತನ್ನ ಜಜ್ಮೆಂಟ್ಸ್ಗಳಲ್ಲಿ ಈ ಆರ್ಟಿಕಲ್ಗೆ ಹಲವಾರು ಪ್ರಾವಿಷನ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿದೆ. ಓಕೆ, ಹಲವಾರು ಕಾನ್ಸೆಪ್ಟ್ಗಳನ್ನು ಇದರ ಜೀವ ಮತ್ತು ಮಾನವೀಯ ಗೌರವ ಸುರಕ್ಷತೆಯನ್ನು ಒದಗಿಸುತ್ತದೆ. ಸೊ ಯಾವ್ಯಾವ ಪ್ರಾವಿಷನ್ಸ್ಗಳಿಗೆ ಆ್ಯಡ್ ಮಾಡಿದೆ? ಸೊ ಇದಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಮಾಡಿದೆ. ಸೊ ಇದರಲ್ಲಿ ವ್ಯಾಪಕ ಅರ್ಥ. ಸೊ ಈ ಆರ್ಟಿಕಲ್ 21 ತುಂಬ ಸುವಿಸ್ತಾರವಾಗಿ ಸೊ ಗೌರವಯುತ ಜೀವನದ ಹಕ್ಕು. ಸೊ ಬರೀ ಜೀವಿಸುವುದು ಹಕ್ಕು ಅಂದರೆ ಆ್ಯನಿಮಲ್ನು ಪ್ರಾಣಿಗಳು ಬದುಕ್ತವೆ, ಮನುಷ್ಯರು ಬದುಕ್ತಾರೆ. ಸೊ ಪ್ರಾಣಿಗಳಿಗೂ ಮನುಷ್ಯರಿಗೂ ಡಿಫ್ರೆನ್ಸ್ ಇರಬೇಕಲ್ಲ. ಸೊ ಹಾಗಾಗಿ ನೀವು ಜೀವಿಸುವ ಹಕ್ಕು ಅಂತಂದರೆ ನಿಮಗೆ ಘನತೆ ಮತ್ತು ಗೌರವಯುತ ಜೀವಿಸುವ ಹಕ್ಕು. ನಿಮ್ಮ ಘನತೆ ಮತ್ತು ನಿಮ್ಮ ಗೌರವ, ನೀನು ಅಂಬಾನಿನೇ ಇರು ಅಥವಾ ನೀನು ಯಾರೋ ಕೂಲಿಕಾರನೇ ಇರು, ನಿನಗೂ ಘನತೆ ಗೌರವವಿದೆ. ಓಕೆ, ಸೊ ಅಂದರೆ ಪ್ರತಿಯೊಬ್ಬ ಭಾರತೀಯರಿಗೂ ಘನತೆ ಮತ್ತು ಗೌರವದಿಂದ ಜೀವಿಸುವ ಹಕ್ಕನ್ನು ಆರ್ಟಿಕಲ್ 21 ವಿಧಿ 21 ಕೊಡುತ್ತದೆ. ಸ್ವಚ್ಛ ಪರಿಸರದ ಹಕ್ಕು. ಹೌದು, ಇದನ್ನೂ ಒಂದು ಸ್ವಚ್ಛ ಪರಿಸರನೇ ಇಲ್ಲ ನಿಮಗೆ. ಈಗ ಬೆಂಗಳೂರಲ್ಲಿ ಇರ್ತೀರಾ, ಸೊ ಊರು ಹೊರಗಡೆ ಅಂದರೆ ಬೆಂಗಳೂರಿಂದ ಒಂದು 25-30 ಕಿಲೋಮೀಟರ್ ಊರು ಹೊರಗಡೆ ಇದೆ. ಸೊ ಬೆಂಗಳೂರಿಂದ ಕಸಗಳನ್ನು ತೊಗೊಂಡೋಗಿ ನಿಮ್ಮ ಊರಲ್ಲಿ ಹಾಕ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಬೆಂಗಳೂರಿಂದ ಸಾಕಷ್ಟು ಕಸ ಬರುತ್ತೆ. ಸೊ ಈ ಕಸವನ್ನು ತೊಗೊಂಡೋಗಿ ಆ ಊರಲ್ಲಿ ಹಾಕ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಹಾಗಿದ್ದಾಗ ನಿಮ್ಮ ಊರು, ಈಗ ನಾವು ಇರುವಂಥ ಊರು, ಅದು ಪಲ್ಯೂಟ್ ಆಗ್ತಾ ಬರುತ್ತೆ. ಓಕೆ, ಮಾಲಿನ್ಯವಾಗ್ತಾ ಬರುತ್ತೆ. ಈ ಮಾಲಿನ್ಯವಾಗ್ತಾ ಇರೋದ್ರಿಂದ ನನಗೇನಾಗಿದೆ, ಆ ಟಾಕ್ಸಿಕ್ ಗ್ಯಾಸಸ್ಗಳನ್ನೇನು ಬಿಡ್ತವೆ, ಆ ವಿಷಯುತ ಗ್ಯಾಸಸ್ಗಳನ್ನೇನು ಬರ್ತವೆ, ಅದು ನಾವು ಇಂಜೆಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದನ್ನು ಕುಡಿತಾ ಹೋಗೋದ್ರಿಂದ ನಮಗೇನಾಗುತ್ತೆ, ನಮ್ಮ ಆರೋಗ್ಯ ಸ್ಥಿತಿ ಹದಗೆಟ್ಟೋಗುತ್ತೆ. ಸೊ ಅದರಿಂದ ಏನಾಯಿತು, ನನ್ನ ಜೀವನಕ್ಕೆ ಕುತ್ತು ಬಂತು. ಸೊ ಹಾಗಿದ್ರೆ ಅದನ್ನೂ ಒಂದು ಜೀವ ಅಂದರೆ ನನಗೇನು ಕೊಡ್ತಾ ಇದೆ ಆರ್ಟಿಕಲ್ 21 ಜೀವಿಸುವ ಹಕ್ಕು ಕೊಡ್ತಾ ಇದೆ. ಬಟ್ ಆದರೆ ಪರಿಸರನೇ ಚೆನ್ನಾಗಿಲ್ಲ ಅಂದರೆ ನನಗೆ ಜೀವಿಸೋಕ್ಕಾಗುತ್ತೆ. ಸೊ ಅದಕ್ಕೇ ಆರ್ಟಿಕಲ್ 21 ಏನಿದೆ ಅಲ್ಲ, ಇದನ್ನು ಸ್ವಚ್ಛ ಪರಿಸರದ ಹಕ್ಕನ್ನು ನಿಮಗೆ ಕೊಡುತ್ತದೆ. ಅಂದರೆ ನಿಮಗೆ ಸ್ವಚ್ಛ ಪರಿಸರ ಇಲ್ಲ ಅಂದಾಗ ನೀವು ಕೋರ್ಟ್ಗೆ ಹೋಗ್ಬೋದು. ಅದಕ್ಕೇನೆ ಡೆಲ್ಲಿಗಳಲ್ಲಿ ಪೊಲ್ಯೂಷನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಇಮಿಡಿಯೇಟ್ಲಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಮತ್ತೆ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಸ್ಟೇಟ್ಗೆ, ನೀವು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಿ ಅಂತ. ಅವರು ಏನೇನೋ ಆಡ್-ಈವನ್ ಪಾಲಿಸಿ ಮತ್ತು ಏನಂತಾರೆ ಸ್ಟಬಲ್ ಬರ್ನಿಂಗ್ ಪಾಲಿಸಿ, ಇವೆಲ್ಲ ಪಾಲಿಸೀಸ್ಗಳನ್ನು ತೊಗೊಂಬಂದು ಸೊ ಆದಷ್ಟು ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅದನ್ನು ಅಗೇನ್ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಸ್ಟೇಟ್, ಇದು ರಾಜ್ಯದ ಕರ್ತವ್ಯ. ಸೊ ಆಹಾರದ ಹಕ್ಕು, ಎಸ್, ನನಗೆ ಜೀವಿಸುವ ಹಕ್ಕು ಕೊಟ್ಟಿದ್ದೀರಾ, ಬಟ್ ಆಹಾರನೇ ಇಲ್ಲ ನನಗೆ. ಸೊ ಹಾಗಿದ್ದಾಗ ನನಗೆ ಆಹಾರ ಇಲ್ಲ ಅಂದರೆ ಸರ್ಕಾರನೇ ಆಹಾರವನ್ನು ಪ್ರೊವೈಡ್ ಮಾಡಬೇಕಾಗುತ್ತದೆ. ಓಕೆ, ಸೊ ಅದನ್ನು ಶಿಕ್ಷಣದ ಹಕ್ಕು ಈ ಆರ್ಟಿಕಲ್ 21A. ಈ ಶಿಕ್ಷಣದ ಹಕ್ಕು ಏನಿತ್ತು ಮೊದಲು, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಒಂದು ಭಾಗವಾಗಿತ್ತು. ಸೊ ಅದಾದ ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳಿಂದ ತೆಗೆದು ಮೂಲಭೂತ ಹಕ್ಕುಗಳಲ್ಲಿ ಇದನ್ನು ಆ್ಯಡ್ ಮಾಡಿದ್ರು. ಸೊ 2002 ಅಂದರೆ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 86ನೇ ತಿದ್ದುಪಡಿ ಮತ್ತು 2002ರಲ್ಲಿ ಈ ಆರ್ಟಿಕಲ್ 21A ಏನಿದೆ ಶಿಕ್ಷಣದ ಹಕ್ಕು 21ಕ್ಕೆ ಸೇರಿಸಿದ್ರು. ಓಕೆ, ಸೊ ಈ ಶಿಕ್ಷಣದ ಹಕ್ಕು ಏನಾಗಿತ್ತು, ಈಗ ಮೂಲಭೂತ ಹಕ್ಕು. ವಯಸ್ಸು 6ರಿಂದ 14. ಸೊ ಯಾವೊಬ್ಬ ವಿದ್ಯಾರ್ಥಿಯು 6ರಿಂದ 14 ವಯಸ್ಸಿನಲ್ಲಿರ್ತಾರೋ ಅವರಿಗೆ ಶಿಕ್ಷಣವನ್ನು ಕಂಪಲ್ಸರಿ ಕೊಡಲೇಬೇಕಾಗಿದೆ.
ರೈಟ್ ಟು ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತ 2009 ನಾವು ತೊಗೊಂಡು ಬಂದಿದ್ದೀವಿ. ಓಕೆ, ಸೊ ಕಂಪಲ್ಸರಿ ಆ್ಯಕ್ಟಲ್ಲಿ ಇದರ ಅಡಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ನಾವು ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಓಕೆ, ಸೊ 14 ವರ್ಷವರೆಗೂ. ಸೊ ಅದಲ್ಲದೆ ಮತ್ತೆ ಖಾಸಗಿ ಜೀವನದ ಹಕ್ಕು, ರೈಟ್ ಟು ಪ್ರೈವಸಿ ಅಂತ ಹೇಳ್ತೀವಿ, ಮತ್ತು ವೈದ್ಯಕೀಯ ಸಹಾಯದ ಹಕ್ಕು. ಓಕೆ, ರೈಟ್ ಟು ಹೆಲ್ತ್. ಓಕೆ, ಸೊ ಇದಾಯಿತು. ನೆಕ್ಸ್ಟ್ ಅದರ ಆರ್ಟಿಕಲ್ 21 ಯಾವ ಜಡ್ಜ್ಮೆಂಟ್ಸ್ಗಳಲ್ಲಿ ತುಂಬ ಸುವಿಸ್ತಾರವಾಗಿ ಅದನ್ನು ಆ್ಯಡ್ ಮಾಡ್ತಾ ಹೋದ್ರೆ ಅಂದರೆ ದೇ ಪ್ರಾವಿಷನ್ಸ್ ವಿಚ್ ಆರ್ ಆ್ಯಡೆಡ್ ಟು ದಿ ಆರ್ಟಿಕಲ್ 21 ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರಾವಿಷನ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋದ್ವಿ. ಅದಾದ ಮೇಲೆ ಆರ್ಟಿಕಲ್ 21 ಅಡಿಯಲ್ಲಿ ಕೇಸ್ ಲಾಸ್ ಬರ್ತವೆ. ಈ ಕೇಸ್ ಲಾಸ್ ಯಾವ್ಯಾವು ಅಂದರೆ ನಾನು ಹೇಗೆ ಹಾಕಿದ್ದೆ ಇಲ್ಲಿ ನಿಮಗೆ ಪಾಲಿಟಿಯಲ್ಲಿ ಏನೇನು ಪ್ರಿಪೇರ್ ಮಾಡಬೇಕು ಅಂತ. ಸೊ ಲಾಸ್ಟ್ ಪಾಯಿಂಟ್ ಏನಿತ್ತು, ಕೇಸ್ ಲಾಸ್ ಅಂತ ಅಂದರೆ ಜಡ್ಜ್ಮೆಂಟ್ಸ್, ಪ್ರಮುಖ ತೀರ್ಪುಗಳು. ಸೊ ಈ 21 ಅಡಿಯಲ್ಲಿ ಎಷ್ಟು ತೀರ್ಪುಗಳು ಬಂದಿದ್ದಾವೆ, ಸುಪ್ರೀಂ ಕೋರ್ಟ್ ತೀರ್ಪುಗಳಾಗಲಿ ಹೈಕೋರ್ಟ್ ತೀರ್ಪುಗಳಲ್ಲಿ ಎಷ್ಟು ತೀರ್ಪುಗಳು ಬಂದಿದ್ದಾವೆ. ಸೊ ಆ ತೀರ್ಪುಗಳ ಬಗ್ಗೆ ನಮಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಸೊ ಇದ್ದಾಗ ಮಾತ್ರ ನಮಗೇನಾಗುತ್ತೆ, ಮತ್ತೆ ಪ್ರಿಪ್ರೇಷನಲ್ಲಿ ನಮಗೆ ಒಂದು ಸ್ಟ್ರೆಂತ್ ಕೊಡುತ್ತದೆ. ಸೊ 21ರಲ್ಲಿ ಏನು ಬಂತು, ಮನೇಕಾ ಗಾಂಧಿ ಕೇಸ್. ಸೊ ಈ ಕೇಸಲ್ಲಿ ಏನು ಹೇಳ್ತು, ನಾವಂದ್ವಿ ಆರ್ಟಿಕಲ್ 21 ಏನಂತದೆ, ಕಾನೂನುಬದ್ಧವಾಗಿ ಯಾರ ಜೀವನವನ್ನಾದರೂ ನಾವು ಕಸಿಕೊಳ್ಳಬಹುದು ಮತ್ತು ಕಾನೂನುಬದ್ಧವಾಗಿ ನಾವು ಯಾರಾದರೂ ಸ್ವತಂತ್ರವನ್ನು ತೆಗೆದುಕೊಳ್ಳಬಹುದು. ಬಟ್ ಕಾನೂನು ಇಲ್ಲದೇ ನಾನು ಮಾಡಿದ್ರೆ ಅದು ಉಲ್ಲಂಘನೆ ಆಗುತ್ತದೆ. ಬಟ್ ಇಲ್ಲಿ ನಾವು ಬರೇ ಕಾನೂನು ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲ, ಮತ್ತು ಡ್ಯೂ ಪ್ರೊಸೆಸ್ ಆಫ್ ಲಾನು ಈ ಮೂಲಭೂತ ಹಕ್ಕಿನ ಭಾಗವಾಗಿದೆ. ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಇವೆರಡು ಏನಿದಾವೆ ಅಂದರೆ ಕಾನೂನಿನ ಮುಖಾಂತರ ಮತ್ತು ತತ್ವವನ್ನು ಅಳವಡಿಸಿಕೊಳ್ಳುವ ಮುಖಾಂತರ ನಾವು ಫಂಡಮೆಂಟಲ್ ರೈಟ್ ಅಂದರೆ ಆರ್ಟಿಕಲ್ 21 ಜೀವಿಸುವ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ತೆಗೆದುಕೊಳ್ಳಬಹುದು. ಸೊ ಇದು ಹೇಗೆ, ಸೊ ತತ್ವಗಳ ಮೂಲಕ ಅಂತಂದರೆ, ಸೊ ಯಾವುದೇ ಒಂದು ಕಾನೂನು ಮಾಡ್ತೀರಾ, ಈ ಕಾನೂನು ಮಾಡಿದಾಗ ಆ ಕಾನೂನು ಹೇಗಿರಬೇಕು, ಕಾನೂನು ನಿಷ್ಪಕ್ಷಪಾತವಾಗಿರಬೇಕು, ಫೇರ್ ಇರಬೇಕು. ಆ ಕಾನೂನು ನ್ಯಾಯಯುತವಾಗಿರಬೇಕು, ಜಸ್ಟ್ ಇರಬೇಕು. ಸೊ ಯಾವುದೇ ಒಂದು ಕಾನೂನು ಮಾಡ್ತೀರಾ, ಆ ಕಾನೂನು ಮಾಡಿದ್ರೆ ಸೊ ಕಾನೂನಿನ ಮುಖಾಂತರ ತಗೋಬೋದು. ಸೊ ಹಾಗೆ ಕಾನೂನು ಇಲ್ಲ ಅಂತ ಅನ್ಕೊಂಡು ನಾವು ಹೊಸ ಕಾನೂನು ಮಾಡಿ ನಾವು ಜೀವನವನ್ನು ತಗೊಳ್ತೀವಿ ಅಂದರೆ ಆ ಕಾನೂನು ಸರಿಯಾಗಿದೆಯಾ ಇಲ್ವೋ ಅಂತ ಚೆಕ್ ಮಾಡುವಂಥ ಅಧಿಕಾರವು ಸುಪ್ರೀಂ ಕೋರ್ಟ್ ಇದೆ. ಸೊ ಆ ಕಾನೂನು ಯಾವ ಥರದಲ್ಲಿರಬೇಕು, ಆ ಕಾನೂನು ಹೇಗಿರಬೇಕು, ಫೇರ್ ಇರಬೇಕು, ಜಸ್ಟ್ ಇರಬೇಕು, ಮತ್ತು ರೀಸನೇಬಲ್ ಇರಬೇಕು, ನಿಷ್ಪಕ್ಷಪಾತವಾಗಿರಬೇಕು, ನ್ಯಾಯಯುತವಾಗಿರಬೇಕು ಮತ್ತು ಅದಕ್ಕೆ ಒಂದು ಕಾರಣಯುತವಾಗಿರಬೇಕು. ಓಕೆ, ಸೊ ಈ ಕಾನೂನು ಆ ಥರ ಇದ್ದಾಗ ಮಾತ್ರ ಅದಕ್ಕೆ ಏನಾಗುತ್ತದೆ, ಕರೆಕ್ಟ್ ಆದ ಅಂದರೆ ರೈಟ್ ಲಾ ಅಂತ ಹೇಳ್ತೀವಿ. ಸೊ ಇದು ನ್ಯಾಚುರಲ್ ಜಸ್ಟಿಸನ್ನು ನ್ಯಾಯಯುತವಾದ ಕಾನೂನು ಅಂತ ಹೇಳಬಹುದು, ರೈಟ್. ಸೊ ಇದಕ್ಕೆ ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಅನ್ನೋದು ಯಾವ ಕೇಸಲ್ಲಿ ಬಂತು ಅನ್ನೋದು ಭಾಳಷ್ಟು ಸರಿ ಕ್ವಶನ್ಸ್ಗಳನ್ನು ಬಂದಿದೆ, ಭಾಳಷ್ಟು ಸರಿ. ನೀವು ಪ್ರಶ್ನೆಗಳು ತೆಗೆದು ನೋಡಿದ್ರೆ UPSC ಇರಲಿ, KPSC ಇರಲಿ, PSI ಇರಲಿ, ಗ್ರೂಪ್ ಸಿ ಇರಲಿ, ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಯಾವ ಕೇಸಿನಲ್ಲಿ ಬಂತು. ಸೊ ಅದು ಮನೇಕಾ ಗಾಂಧಿ ಕೇಸ್, ಅದು ಇಸ್ವಿ ಜೊತೆಗೆ ಕ್ವಶನ್ಸ್ಗಳನ್ನು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಈ ಒಂದೊಂದೇ ಕೇಸ್ಗಳಲ್ಲಿ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಕೇಸ್ ಏನಿದೆ, ಆ ಕೇಸ್ ಯಾವ ಇಸ್ವಿಯಲ್ಲಿ ಬಂತು, ಆ ಕೇಸದು ಏನು ಲಾಸ್ ಇದೆ. ಇದಲ್ಲದೇ ರೈಟ್ ಟು ಗೋ ಅಬ್ರಾಡ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಆರ್ಟಿಕಲ್ 19 ಅಡಿಯಲ್ಲಿ ಭಾರತದ ಒಳಗಡೆ ಯಾವ ಭಾಗದಲ್ಲಾದರೂ ನಾನು ಹೋಗಬಹುದು. ಓಕೆ, ಭಾರತದ ಒಳಗಡೆ ನಾನು ಬೆಂಗಳೂರಿನಿಂದ ಅಸ್ಸಾಂಗೆ ಹೋಗ್ಬೋದು, ಬೆಂಗಳೂರಿನಿಂದ ಜಮ್ಮು ಕಾಶ್ಮೀರಿಗೆ ಹೋಗ್ಬೋದು. ಅಂದರೆ ಭಾರತದ ಒಳಗಡೆ ಓಡಾಡುವಂತಹ ಮತ್ತು ನನಗೆ ಅಲ್ಲಿ ಜೀವಿಸುವ ಹಕ್ಕು ಯಾರು ಕೊಡ್ತಾ ಇದ್ದಾರೆ, ಆರ್ಟಿಕಲ್ 19 ಕೊಡ್ತಾ ಇದ್ದಾರೆ. ಅಂದರೆ ರೈಟ್ ಟು ಮೂವ್ಮೆಂಟ್ ಆ್ಯಂಡ್ ಸೆಟಲ್ ಅಂತ ಹೇಳ್ತೀವಿ. ರೈಟ್ ಟು ಮೂವ್ಮೆಂಟ್ ಆ್ಯಂಡ್ ಸೆಟಲ್ ಆರ್ಟಿಕಲ್ 19 ಕೊಡ್ತಾ ಇದೆ. ಬಟ್ ಅದು ಯಾವುದು, ಭಾರತದ ಒಳಗಡೆ. ಈಗ ಭಾರತದ ಹೊರಗಡೆ ನಾನು ಹೋಗಬೇಕಾಗಿದೆ, ನಾನು ಅಮೇರಿಕಾಗೆ ಹೋಗ್ದು, ಲಂಡನ್ಗೆ ಹೋಗಬೇಕು, ಅಥವಾ ಬೇರೆ ಯಾವುದೋ ದೇಶಕ್ಕೆ ನಾನು ಟೂರಿಸಮ್ ಆದರೂ ಹೋಗ್ಬೋದು, ಕೆಲಸಕ್ಕಾದರೂ ಹೋಗ್ಬೋದು. ಬಟ್ ಇದನ್ನು ಹಕ್ಕು ಯಾವುದು ಕೊಡ್ತಾ ಇದೆ, ಅದನ್ನು ಆರ್ಟಿಕಲ್ 21 ಕೊಡ್ತಾ ಇದೆ. ಆರ್ಟಿಕಲ್ 21 ಅಂದರೆ ವಿಧಿ 21 ಏನು ಹೇಳ್ತಾ ಇದೆ ಅಂದರೆ ರೈಟ್ ಟು ಗೋ ಅಬ್ರಾಡ್, ನೀವು ವಿದೇಶ ಪ್ರಯಾಣಿಸಲು ನಿಮಗೆ ಹಕ್ಕಿದೆ ಅಂತ ಹೇಳ್ತಾ ಇದೆ. ಸೊ ಈ ವಿದೇಶಕ್ಕೆ ಹೋಗುವಂಥ ಹಕ್ಕು ಅದನ್ನು ಮನೇಕಾ ಗಾಂಧಿ ಕೇಸಲ್ಲೇ ಸುಪ್ರೀಂ ಕೋರ್ಟು ಕೊಟ್ಟಿದೆ. ಸೊ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ಟಿಕಲ್ 21, ರೈಟ್. ದೆನ್ ಅದೇ ರಿಲೇಟೆಡ್ ಇನ್ನೊಂದು ಕೇಸ್ ಬರುತ್ತೆ, ಅರುಣಾ ಶಾನ್ಭಾಗ್ ಕೇಸ್ ಅಂತ. ಸೊ ಈಗ ರೈಟ್ ಟು ಲೈಫ್ ಅಂತ ಏನಿದೆ, ಜೀವಿಸುವ ಹಕ್ಕು ಅಂತ ಕೊಟ್ಟಿದೆ. ಹಾಗಿದ್ರೆ ಸರ್ ನನಗೆ ಜೀವಿಸುವ ಹಕ್ಕಿದೆ ಅಂದರೆ ನನಗೆ ನನ್ನ ಜೀವನವನ್ನು ನಾನೇ ತೆಗೆದುಕೊಳ್ಳುವಂಥ ಹಕ್ಕು ನನಗಿದೆಯಾ? ರೈಟ್ ಟು ಸುಸೈಡ್ ನನಗಿದೆಯಾ ಅಂತ ಕೇಳಿದಾಗ ನೋ, ರೈಟ್ ಟು ಸುಸೈಡ್ ಈಸ್ ನಾಟ್ ದೇರ್. ರೈಟ್ ಟು ಸುಸೈಡ್ ನಿಮಗೆ ಇಲ್ಲ. ಸೊ ರೈಟ್ ಟು ಸುಸೈಡ್ ಇಲ್ಲ. ಬಟ್ ಆದರೆ ಅರುಣಾ ಶಾನ್ಭಾಗ್ ಕೇಸ್ ಅಂತ ಒಂದು ಬರುತ್ತೆ, ಅಂದರೆ ರೈಟ್ ಟು ಡೆತ್. ಸೊ ಈ ಡೆತ್ ಅಂತ ಬಂದಾಗ 2 ಭಾಗಗಳು ಬರುತ್ತೆ ಡೆತ್ತಲ್ಲಿ. ಒಂದು ರೈಟ್ ಟು ಡೆತ್, ದಯಾಮರಣ ಅಂತ ಹೇಳ್ತೀವಿ.
ದಯಾಮರಣ. ಈ ದಯಾಮರಣ ಸುಪ್ರೀಂ ಕೋರ್ಟ್ ಅರುಣಾ ಶಾನ್ಭಾಗ್ ಕೇಸಲ್ಲಿ ಇದನ್ನು ತಗೊಳ್ತು. ಅರುಣಾ ಶಾನ್ಭಾಗ್ ಒಬ್ಬರು ರೇಪ್ ವಿಕ್ಟಿಮ್. ಸೊ ಅವರು ತುಂಬ ವರ್ಷದಿಂದ ಬೆಡ್ ಮೇಲೆ ರಿಟರ್ನ್ ಆಗಿದೆ. ಸೊ ಹಾಗಾಗಿ ಅವರಿಗೆ ಈ ಜಗತ್ತಿನಲ್ಲಿ ಆಗು ಹೋಗುಗಳ ಬಗ್ಗೆ ಪರಿಜ್ಞಾನವನ್ನು ಇರಲಿಲ್ಲ. ಸೊ ಏನು ಆಗ್ತಿದೆ ಅನ್ನೋದನ್ನೇ ಅವ್ರಿಗೆ ಇರಲಿಲ್ಲ. ಅಂದರೆ ಅವರು ಕಾನ್ಷಿಯಸ್ಸನ್ನು ಕಳ್ಕೊಂಡಿದ್ರು. ಬಟ್ ಶಿ ವಾಸ್ ಲಿವಿಂಗ್, ಅಂದರೆ ಅವರ ಹಾರ್ಟ್ ಬೀಟ್ ಏನಿದೆ ಅದು ಬಡ್ಕೊಳ್ತಾನೆ ಇತ್ತು. ಬಟ್ ಅವ್ರು ಯಾರು ತನ್ನವರು, ಯಾರು ಬೇರೆಯವರು ಅನ್ನೋದನ್ನು ರಿಕಗ್ನಿಷನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಅವರು ಭಾಳ ವರ್ಷದಿಂದ ಬೆಡ್ ರಿಡನ್ ಆಗಿರೋದ್ರಿಂದ ಈ ಹಾಸ್ಪಿಟಲ್ ನರ್ಸು ಮತ್ತು ಸ್ಟಾಫ್ಸ್ ಎಲ್ಲ ಸೇರಿ ಒಂದು ಕೇಸ್ ಆಗ್ತಾರೆ. ಸೊ ಸುಪ್ರೀಂ ಕೋರ್ಟ್ ಅಂದರೆ ಬೆಸಸ್ ಯೂನಿಯನ್ ಆಫ್ ಇಂಡಿಯಾ ಅಂದರೆ ನಮಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ನೋಡಿ ಈ ಕೇಸ್ ಏನಿದೆ ತುಂಬ ಕ್ರಿಟಿಕಲ್ ಇದೆ, ಭಾಳ ವರ್ಷದಿಂದ ಇಲ್ಲೇ ಇದೆ. ಸೊ ಹಾಗಾಗಿ ಇದಕ್ಕೆ ಈ ಜೀವವನ್ನು ನಾವು ಈ ಭೂಮಿಯಿಂದ ರಿಲೀಸ್ ಮಾಡಿಬಿಡೋಣ. ಸೊ ಇದಕ್ಕೊಂದು ಮೋಕ್ಷ ಕೊಡೋಣ. ಸೊ ಅದಕ್ಕೆ ನಮಗೆ ಒಂದು ರೈಟ್ಸ್ ಕೊಡಿ ಅಂದಾಗ ನಾವು ಅದಕ್ಕೆ ರೈಟ್ಸ್ ಕೊಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಏನಂತೆ, ಆದರೆ ಈ ಕೇಸಲ್ಲಿ ನಾವೇನು ಮಾಡ್ಬೋದು, ರೈಟ್ ಟು ಡೆತ್ ಅನ್ನೋದು ಆರ್ಟಿಕಲ್ 21 ಅಡಿಯಲ್ಲಿ ಕೊಟ್ಟಿಲ್ಲ. ಆದರೆ ನಾವು ರೈಟ್ ಟು ಆರ್ಟಿಕಲ್ 21 ಅಡಿಯಲ್ಲಿ ಏನು ಮಾಡ್ಬೋದು, ರೈಟ್ ಟು ಡೆತ್ ಕೊಡೋಕ್ಕಾಗಲ್ಲ, ರೈಟ್ ಟು ದಯಾಮರಣ ಅಂದರೆ ಮರ್ಸಿ ಕಿಲ್ಲಿಂಗ್ ಕೊಡ್ಬೋದು ಅಂತ ಹೇಳ್ತಾರೆ. ದಯಾಮರಣದ ಕೊಡ್ಬೋದು. ಈ ದಯಾಮರಣ ಅಂದರೆ ಏನು? ದಯಾಮರಣದಲ್ಲಿ 2 ಥರ ಬರುತ್ತೆ. ಸೊ ಒಂದು ಪ್ಯಾಸಿವ್, ಒಂದು ಆ್ಯಕ್ಟಿವ್ ಅಂತ ಹೇಳ್ತೀವಿ. ಈ ಪ್ಯಾಸಿವ್ ಅಂದರೆ ಏನು? ನಾವು ಏನು ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದೀವೋ ಆ ಪೇಷಂಟ್ಗೆ, ಆ ಟ್ರೀಟ್ಮೆಂಟ್ಸ್ ಎಲ್ಲನೂ ವಾಪಸ್ ತೊಗೊಳ್ಳೋದು. ನೀವು ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀರಾ, ಗ್ಲೂಕೋಸ್ ಕೊಡ್ತಿದ್ದೀರಾ, ವೆಂಟಿಲೇಟರ್ ಹಾಕಿದ್ದೀರಾ, ಅವೆಲ್ಲವನ್ನೂ ತೆಗೆದುಬಿಡಿ. ಆ ಜೀವ ಯಾವಾಗ ಇಹಲೋಕವನ್ನು ತ್ಯಜಿಸುತ್ತೋ ಅದರ ಮೇಲೆ ಬಿಟ್ಬಿಡಿ, ತ್ಯಜಿಸಲಿ. ಆದರೆ ಯಾವುದೇ ಒಂದು ನೀವು ಮೆಡಿಸಿನ್ಸ್ಗಳನ್ನು ಕೊಡುವಾಗಿಲ್ಲ. ಸೊ ಅದಕ್ಕೇನಂತೀವಿ ಪ್ಯಾಸಿವ್ ಯುಥನೇಶಿಯಾ ಅಂತ. ಅಂದರೆ ಆ ಜೀವಕ್ಕೆ ತನ್ನದೇ ಆದ ಟೈಮ್ ಕೊಟ್ಟು ಅದು ಈ ಜೀವ ಇಹಲೋಕವನ್ನು ತ್ಯಜಿಸಲಿ ಅಂತ. ಸೊ ಅದೇ ಥರ ಆ್ಯಕ್ಟಿವ್ ಅಂದ್ರೇನು? ನಾವು ಯಾವುದೇ ಒಂದು ಆ್ಯಕ್ಟಿವ್ ಆಗಿ ಪಾಯ್ಸನನ್ನು ಇಂಡಕ್ಟ್ ಮಾಡೋದಾಗಲಿ ಅಥವಾ ಸಾಯುವಂಥ ಔಷಧಿಗಳನ್ನು ಅವರಿಗೆ ಕೊಡೋದಾಗಲಿ, ಕೊಟ್ಟು ಸಾಯಿಸೋದು. ಸೊ ಇದನ್ನು ನಾವು ಕೊಡೋದಿಲ್ಲ, ಇದಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತೀವಿ. ಯಾಕೆ ಇದಕ್ಕೇನೋ ಪರ್ಮಿಷನ್ ಕೊಟ್ಟರೆ ಏನಾಗುತ್ತೆ? ಎಲ್ಲರೂ ಸುಮ್ಮನೆ ಏನೋ ಆಸ್ತಿಗೋಸ್ಕರ, ಜಾಗಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಯಾರನ್ನು ಬೇಕಾದರೂ ಯಾರಾದರೂ ಕೊಲ್ಲಬಹುದು, ರೈಟ್? ಸೊ ಆ ಕಾರಣದಿಂದ ದಯಾಮರಣವನ್ನು, ಈ ದಯಾಮರಣ ಏನಿದೆಯಲ್ಲ, ಈ ದಯಾಮರಣವನ್ನು ಆರ್ಟಿಕಲ್ 21 ಅಡಿಯಲ್ಲಿ ಭಾರತದ ನ್ಯಾಯ ಸುಪ್ರೀಂ ಕೋರ್ಟ್ ಏನಿದೆ, ಸೊ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಇದನ್ನು ತೀರ್ಪನ್ನು ಕೊಡ್ತು. ಯಾವುದು? ಅರುಣಾ ಶಾನ್ಭಾಗ್ ಕೇಸ್. ಸೊ ಈ ತರಹ ನೀವು ಹಲವಾರು ಕೇಸಸ್ಗಳಿದ್ದಾವೆ. ಸೊ ಈ ಎಲ್ಲ ಕೇಸಸ್ಗಳ ಬಗ್ಗೆ ಕಂಪ್ಲೀಟನ್ನು ಅಧ್ಯಯನ ಮಾಡಬೇಕು. ಸೊ ಈ ಅಧ್ಯಯನವನ್ನು ನಾವು ಇಲ್ಲಿ ನಿಮಗೆ ಮಾಡಿಸ್ತೀವಿ. ಸೊ ಅದೇ ಥರ ಭಾಳಷ್ಟು ಕೇಸಸ್ಗಳಿದ್ದಾವೆ, ಅದನ್ನೆಲ್ಲನೂ ಡಿಸ್ಕಸ್ ಮಾಡೋಕ್ಕೆ ಈ ಕ್ಲಾಸಲ್ಲಿ ಇಲ್ಲ. ಸೊ ನಾನು ನಿಮಗೆ ಒಂದು ಐಡಿಯಾವನ್ನು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ರೋಚ್ ನಿಮಗೆ ಹೇಗಿರುತ್ತೆ, ನಮ್ಮ ಕ್ಲಾಸಲ್ಲಿ ನಿಮಗೆ ಯಾವ ಥರ ಅಪ್ರೋಚ್ಗಳನ್ನು ಕೊಡ್ತೀವಿ, ಏನೇನನ್ನು ಕಲಿಸ್ತೀವಿ, ಯಾವ ಆಯಾಮದಲ್ಲಿ ಕಲಿಸ್ತೀವಿ ಅಂತ. ಸೊ ಎಲ್ಲ ಆಯಾಮಗಳು ಇಲ್ಲಿ ಕವರ್ ಮಾಡ್ತೀವಿ. ಅದಕ್ಕೆ ನೀವು ಓದಬೇಕು, ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ನೀವು ಅಷ್ಟೇ ಮಾಡಿಕೊಂಡ್ರೆ ನೀವು ಗ್ರೂಪ್ ಸಿ ಆಗಲಿ, PSI ಎಕ್ಸಾಮ್ ಆಗಲಿ, ಯಾವುದೇ ಪರೀಕ್ಷೆಗಳಾಗಲಿ ಅಥವಾ KS ಎಕ್ಸಾಮ್ಗಳಾಗಲಿ. ಸೊ ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಕೊಡಬೇಕಾದ್ರೂ ಗ್ರೂಪ್ ಸಿ ಅಂದರೆ ಗ್ರೂಪ್ ಸಿಗೇ ರೆಸ್ಟ್ರಿಕ್ಟ್ ಮಾಡಲ್ಲ, ಸ್ವಲ್ಪ ಹೈಯರ್ ಲೆವೆಲ್ ಕೊಡ್ತೀವಿ. ಸೊ ದ್ಯಾಟ್ ನಿಮಗೆ ಬೇರೆ ಥರ ಕ್ವಶನ್ಸ್ ಬಂದ್ರೂ ನೀವು ಟ್ಯಾಕಲ್ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಹುಟ್ಟಿಸ್ತೀವಿ. ಓಕೆ, ನಿಮಗೆ ಆ ಸ್ಕಿಲ್ಲನ್ನು ಕಲಿಸ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮ್ಮ ಇಂಟ್ರೆಸ್ಟ್ ಇರಬೇಕು. ನಾವು ಏನೇ ಕಲಿಸ್ಬೇಕಾದ್ರೂ ನಿಮ್ಮ ಇಂಟ್ರೆಸ್ಟ್ ಇರಬೇಕು. ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದನ್ನು ಕಲಿಸೋಕ್ಕಾಗೋದು, ರೈಟ್? ಸೊ ಇದೆಲ್ಲ ಇದೆ. ಇದರ ಮೇಲೆ ನಾವು ನೆಕ್ಸ್ಟ್ ಮಂತು ಪ್ರಾಬಲಿ ಈಗ ನಾಳೆ ಹಿಸ್ಟ್ರಿ ಕ್ಲಾಸ್ ಬರುತ್ತೆ. ಸೊ ನಾಳೆ ಹಿಸ್ಟ್ರಿ ಕ್ಲಾಸ್ ಇದೆ, ಸೇಮ್ 11 ಗಂಟೆಗೆ ಇರುತ್ತೆ ನಮಗೆ ಹಿಸ್ಟ್ರಿ ಕ್ಲಾಸು. ಈ ಹಿಸ್ಟ್ರಿ ಕ್ಲಾಸನ್ನು ಜಾಯ್ನ್ ಆಗಿ ನೋಡಿ, ಮತ್ತು ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೆ ನಿಮ್ಮ ಒಪಿನಿಯನ್ಗಳನ್ನು ನೋಡಿ. ಬಟ್ ಈಗ ಏನು ನೋಟಿಫಿಕೇಷನ್ಸ್ಗಳು ಬರ್ತಾ ಇದೆ, ಆದಷ್ಟು ಬೇಗ ನೀವು ಕೋರ್ಸ್ಗಳಿಗೆ ಜಾಯ್ನ್ ಆಗಿ, ನೀವು ಅರ್ಲಿ ಬರ್ಡ್ ಕ್ಯಾಚಸ್ ಎ ವರ್ಮ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದಿದೆ, ಹೇಳಿಕೆ ಇದೆ. ಅಂದರೆ ಯಾವ ಹಕ್ಕಿಯು ಮೊದಲು ಮನೆಯಿಂದ ಹೊರಗಡೆ ಬರುತ್ತೋ ಅದಕ್ಕೆ ಊಟ ಸಿಗುತ್ತೆ ಅಂತ ಅರ್ಥ. ಸೊ ನೀವು ಮೊದಲು ಮನೆಯಿಂದ ಹೊರಗಡೆ ಬಂದು ಪ್ರಿಪ್ರೇಷನ್ ಶುರು ಮಾಡಿದ್ರೆ ನಿಮಗೆ ಬೇಗ ಆಫೀಸರ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ರೈಟ್. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನು ಹೇಳಿರೋದು. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನಮ್ಮ 9654506161 ಸೊ ಈ ನಂಬರ್ಗೆ ಕರೆ ಮಾಡಿ. ಓಕೆ, ನಂಬರ್ಗೆ ಕರೆ ಮಾಡಿ, ಇದನ್ನು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ, ಅವರೆಲ್ಲ ನಿಮಗೆ ಹೇಳ್ತಾರೆ. ರೈಟ್, ಧನ್ಯವಾದಗಳು.